ಅಚ್ಚುಮೆಚ್ಚಿನ ಯೂಟ್ಯೂಬರ್ RDPR ನ ಗುರು GK ಪೊಲಿಟಿಕಲ್ ಸೈನ್ಸ್ ನ ತುಂಬಾ ಚೆನ್ನಾಗಿ ಹೇಳ್ತಾ ಇರುವಂತ ನಿಂಗರಾಜ್ ಸುಳ್ಳಳ್ಳಿ ಸರ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಎಲ್ಲರೂ ಅವರನ್ನ ಸ್ವಾಗತಿಸೋಣ ವಿದ್ಯಾರ್ಥಿಗಳೇ. ಇವತ್ತು ಅವರದೇ ಯೂಟ್ಯೂಬ್ ಚಾನೆಲ್ದಲ್ಲಿ ನಾನು ರಮೇಶ್ ಪೂಜಾರಿ ಹಾಗೂ ನಿಂಗರಾಜ್ ಸರ್ ಅವರನ್ನ ಕೂಡಿ RDPR ಅಂದ್ರೆ PDO ಜಾಬ್ಗೋಸ್ಕರ ಯಾವ ಒಂದು ತಂತ್ರವನ್ನ, ಯಾವ ಒಂದು ಸುಲಭವಾದಂತ ಸೂತ್ರವನ್ನ ಹೇಳಬೇಕಾಗಿದ್ದನೋ ಅದನ್ನ ನಾವು ಇಬ್ರು ಕೂಡಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ವೆಲ್ಕಮ್ ಸರ್. ನಿಂಗರಾಜ್ ಸುಳ್ಳಳ್ಳಿ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸಮಸ್ತ ಕನ್ನಡ ನಾಡಿನ PDO ಗ್ರಾಮ ಪಂಚಾಯತಿ ಸೆಕ್ರೆಟರಿ SDA ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಪ್ರೀತಿಯ ನಿಂಗರಾಜು ಸರ್ನ ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. ಸರ್ ನಮಸ್ತೆ. ಸರ್ ನಮಸ್ತೆ. ಪ್ರತಿಯೊಂದು ವಿದ್ಯಾರ್ಥಿ ಯಾರು ಪಂಚಾಯಿತಿ ಅಂತ ಹೆಸರನ್ನ ಕೇಳ್ತಾರೋ, ಅಂದ್ರೆ ಪಂಚಾಯಿತಿ ಎಂಬ ವರ್ಡ್ ಅನ್ನ ಅಂತಾರೋ, ಅವರ ಆ ಪಂಚಾಯಿತಿಯ ಮುಂದೆ ಒಂದ್ ಹೆಸರು ನೆನಪಾಗುತ್ತೆ, ದಾಟ್ ಈಸ್ ನಿಂಗರಾಜ್ ಸುಳ್ಳಳ್ಳಿ ಸರ್ ಅಂತ. ಸರ್, ಹೇಗೆ ಅನಿಸ್ತಾ ಇದೆ ಈ ಒಂದು ವಿಷಯ? ತುಂಬಾ ಖುಷಿ ಆಗ್ತಿದೆ. PDO ನೋಟಿಫಿಕೇಶನ್ ಬರೋದಿದೆ. ಆಮೇಲೆ PDOಗೆ ಈ ಕೊಡ್ತಕ್ಕಂತ ಸೌಲಭ್ಯಗಳು, ಅಧಿಕಾರಗಳನ್ನ ನೋಡಿದ್ರೆ ನಾನು ಇರ್ಬೇಕಾಗಿತ್ತು ಆ ಪೋಸ್ಟ್ ಅಲ್ಲಿ, ಇನ್ನೊಂದ್ಸರಿ ನಾನು ಕೂಡ ಬರೀಬೇಕು ಅನ್ನೋ ಒಂದು ಹುಮ್ಮಸ್ ಬರ್ತಾ ಇದೆ. ಬಟ್ ಆದ್ರೆ ನನ್ನ ವಿದ್ಯಾರ್ಥಿಗಳನ್ನ ಹೆಚ್ಚು ರೀತಿ ತಯಾರಿ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾನು ಇನ್ನೂ ಅವ್ರಿಗೆ ಇನ್ನೂ ಹುಮ್ಮಸ್ಸಿನಿಂದ ಕಲಿಸ್ತಾ ಇದ್ದೀನಿ. ಯಾಕಂದ್ರೆ ಸರ್, ನಿಮ್ಗೊಂದು ವಿಚಾರ ಹೇಳ್ಬೇಕು. ಸ್ಟಾರ್ಟಿಂಗ್ ಅಲ್ಲೇನೆ ವಿದ್ಯಾರ್ಥಿಗಳೇ ತಿಳ್ಕೊಡ್ರಿ, ಇಲ್ಲಿ ನಿಮಗೆ 25 ಲಕ್ಷ ರೂಪಾಯಿದವರೆಗೂ ಟೆಂಡರ್ ಕರಿತಕ್ಕಂತ ಅಧಿಕಾರ PDO ಕೊಡ್ತಾ ಇದ್ದಾರೆ. ನಾಳೆ ನೀವು PDO ಹೋದ್ರೆ ಸುಮಾರು 70,000 ರೂಪಾಯಿದ ಸಂಬಳ ನಿಮಗೆ ಸಿಗ್ತಾ ಇದೆ. ಜೊತೆಗೆ ನಿಮಗೆ ಈ ಒಂದು ಇದನ್ನ 25 ಲಕ್ಷ ರೂಪಾಯಿದವರೆಗಿನ ಈ ಟೆಂಡರ್ ಕರಿತಕ್ಕಂತ ಅಧಿಕಾರ ಸಿಗ್ತಾ ಇದೆ. ಸೊ ಹಾಗಾಗಿ ನೀವು ತುಂಬಾ ಚೆನ್ನಾಗಿ ಓದ್ಬೇಕು, ತುಂಬಾ ಚೆನ್ನಾಗಿ ತಿಳ್ಕೊಂಡು ಪರೀಕ್ಷೆ ಯಶಸ್ವಿ ಆಗ್ಲೇಬೇಕು ವಿದ್ಯಾರ್ಥಿಗಳೇ. ಓಕೆ, ನಮ್ ಜೊತೆಗೆ ಇವತ್ತು ಬೀರ್ಗಂಡ್ ಸರ್ ಕೂಡ ಸೇರ್ಕೊಂಡಿದ್ದಾರೆ. ಓಕೆ, ಬೀರ್ಗಂಡ್ ಮೆತ್ರೆ ಅಂತ ಬೀದರ್ನ ಗುರುಗಳು. ಓಕೆ, ಕನ್ನಡದಲ್ಲಿ ಪಂಟ್ರು. ಓಕೆ, ಸೊ ಹೇಗಿಲ್ಲಿ ಇಂಗ್ಲಿಷ್ ಅಂದ್ರೆ ನಮಗೆ ರಮೇಶ್ ಪೂಜಾರಿ ಸರ್ ನೆನಪಾಗ್ತಾರೋ, ಅನ್ ಅಕಾಡೆಮಿಯಲ್ಲಿ ರಮೇಶ್ ಪೂಜಾರಿ ಸರ್ ಇದ್ದಾಗನು ಹವಾ, ಅವ್ರು ಹೋದ್ಮೇಲೆನೂ ಹವಾ ಅನ್ ಅಕಾಡೆಮಿಯಲ್ಲಿ. ಓಕೆ, ಸೊ ಅವ್ರು ಇಲ್ಲದೆ ಇದ್ರು ಅವ್ರ ಕ್ಲಾಸ್ಗಳು ನಿರಂತರವಾಗಿ ನೋಡ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಓಕೆ, ಸೊ ಮತ್ತೆ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಅಲ್ಲೂ ಕೂಡ ನೋಡ್ತಿರ್ತಾರೆ. ಹಾಗೆ ನಮ್ಮ ಬೀರ್ಗಂಡ್ ಸರ್ ಇನ್ನೂ ಆನ್ಲೈನ್ ಬಂದಿಲ್ಲ, ಈಗ ನಮ್ಮ ಮೂಲಕ ಆನ್ಲೈನ್ ಬರ್ತಾ ಇದ್ದಾರೆ. ಅವರು ಕೂಡ ಕನ್ನಡದಲ್ಲಿ ಅಷ್ಟೇ ಸಾಧನೆ ಮಾಡಿರುವಂತವ್ರು. ಸೊ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು FD SDA ಗ್ರಾಮ ಪಂಚಾಯತಿ ಇದು ಯಾವ್ದು ಟೀಚರ್ ಪೋಸ್ಟ್ ಗಳಿಗೆ ಸೆಲೆಕ್ಷನ್ ಆಗಿದ್ದಾರೆ ಅವರಿಂದ. ಸೊ ಅವರು ಕೂಡ ಇವತ್ತು ಜಾಯಿನ್ ಆಗಿದ್ದಾರೆ ವಿದ್ಯಾರ್ಥಿಗಳೇ. ಓಕೆ, ಅವ್ರನ್ನು ಕೂಡ ಈ ಒಂದು ಅಧಿವೇಶನಕ್ಕೆ ಅಥವಾ ನಿಮ್ಮ ಮೀಟಿಂಗ್ ಗೆ ಸ್ವಾಗತಿಸೋಣ. ವೆಲ್ಕಮ್ ಸರ್, ಬೀರ್ಗಂಡ್ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಇವತ್ತಿನ ಈ ಒಂದು ಸೆಷನ್ ನ ಮಾಡ್ತಾ ಇರೋದು PDO ಅನ್ನ ಸುಲಭವಾಗಿ, ಸರಳವಾಗಿ ನಾವು ಆ ಕನಸಿನ ಜಾಬ್ ಅನ್ನ ಪ್ರತಿಯೊಂದು ನಮ್ಮನ್ನ ನಂಬಿರುವಂತ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ಯಾರು ಈಗ ತಾನೇ ಡಿಗ್ರಿ ಮುಗಿಸಿದ್ದಾರೆ, ಯಾರು ಈಗ ತಾನೇ ಡಿಗ್ರಿ ಮುಗಿಸೋದು ಅಷ್ಟೇ ಅಲ್ಲದೆ ತಮ್ಮ ಒಂದು ಅಧ್ಯಯನವನ್ನ ಪ್ರಾರಂಭ ಮಾಡಿದ್ದಾರೆ, ಅವರಿಗೆ ಒಂದು ಸುಲಭವಾದಂತ ಸೂತ್ರಗಳನ್ನ ಹೇಳಿ ಅವರ ಕನಸಿನ ಜಾಬ್ ಆದಂತಹ PDO ಅನ್ನ ಕೊಡುವುದು ನಮ್ಮ 3 ಜನರ ಕರ್ತವ್ಯವಾಗಿದೆ. ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಗೆ ಮತ್ತೆ ನಾವು ಒಂದು ಟೀಮ್ ಅನ್ನ ತಯಾರು ಮಾಡೋದು ಡೆಫಿನೆಟ್ಲಿ. ಹಾಗಾದ್ರೆ ಸರ್, ಈ ಒಂದು PDO ಎಕ್ಸಾಮ್ ನಲ್ಲಿನೇ ಅತ್ಯಂತ ದೊಡ್ಡ ಪ್ರಮಾಣದ ಭಾಗ ಅಂತಂದ್ರೆ ಅದು RDPR ಪೇಪರ್ ಅಂತ ಬರುತ್ತೆ. ಆ ಪೇಪರ್ ನಲ್ಲಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಬಂದಂತ ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಸ್ಪೆಷಲಿ ಗೃಹಿಣಿಯರಾಗಿರ್ಬೋದು, ಸ್ಪೆಷಲಿ ಕೆಲಸವನ್ನ ಮಾಡ್ತಾ ತನ್ನ ಜೀವನದ ಎಲ್ಲ ಅಧಿಕಾರವನ್ನ ಅಥವಾ ಕರ್ತವ್ಯವನ್ನ ಮಾಡ್ತಾ ಇರುವಂತ ಒಬ್ಬ ಹುಡುಗ ಅಥವಾ ಒಬ್ಬ ಮನುಷ್ಯ ಇರ್ಬೋದು, ಆತನಿಗೆ ಹೇಗೆ ತನ್ನ ಕೆಲಸ, ತನ್ನ ಫ್ಯಾಮಿಲಿ, ತನ್ನ ಜವಾಬ್ದಾರಿಗಳನ್ನ ನೋಡ್ತಾ ಮಾಡ್ತಾ ಹೇಗೆ ಈ RDPR ಅಥವಾ ಈ ಪಂಚಾಯತ್ ಡೆವಲಪ್ಮೆಂಟ್ ಅನ್ನುವಂತ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕಾದ್ರೆ ನಿಮ್ಮ ಸಬ್ಜೆಕ್ಟ್ಗೆ ನೀವು ಯಾವ ಸೂತ್ರಗಳನ್ನ ಕೊಡ್ಲಿಕ್ಕೆ ಬಯಸ್ತೀರಾ ನಿಂಗರಾಜ್ ಸುಳ್ಳಳ್ಳಿ ಸರ್? ನಿಮಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಏನಪ್ಪಾ ಅಂದ್ರೆ, ಈ ಒಂದು ಹುದ್ದೆಗಾಗಿ ಸುಮಾರು 5-6 ವರ್ಷದಿಂದ ಕನಸನ್ನ ಕಾಣ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಓಕೆ, ಹೊಸ ವಿದ್ಯಾರ್ಥಿಗಳು ಕೂಡ ಈ ಒಂದು ಇದಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಓಕೆ, ಒಂದು ಕಡೆ. ಇನ್ನೊಂದು ಕಡೆ ಇರತಕ್ಕಂತ ಗೃಹಿಣಿಯರು, ಮನೆಯಲ್ಲಿ ಇರ್ತಕ್ಕಂತ
ಮನೆಯಲ್ಲಿ ಗೃಹಿಣಿಯರಿದ್ದಾರೆ, ಸೊ ಅವರು ಕೂಡ ಈ ಒಂದು ಪರೀಕ್ಷೆಗಾಗಿ ತಯಾರಿ ಮಾಡ್ತಿದ್ದಾರೆ. ಕೆಲಸದಲ್ಲಿ ಇರ್ತಕ್ಕಂತ ಆಲ್ರೆಡಿ FD, SDA, ಸಿ ಗ್ರೂಪ್, ಓಕೆ, ಬೇರೆ ಬೇರೆ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ಟೀಚರ್ಸ್ ಆಗಿರುವಂತವ್ರು, ಪೊಲೀಸ್ ಆಗಿ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಅವರೆಲ್ಲರಿಗೂ ಕೂಡ ಸರ್ ನಾನೊಂದು ಅಧಿಕಾರಿ ಹುದ್ದೆಗೆ ಹೋಗ್ಬೇಕು, ಅದು ನನ್ನ ಕನಸು, ನನ್ನ ತಂದೆ ತಾಯಿ ಕನಸು. ಸೊ ನಾನು ಜನರ ಸೇವೆ ಮಾಡಬೇಕು, ಓಕೆ, ಜನರ ಜೊತೆಗೆ ಬೆರಿಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೇಕು ಅನ್ನೋದು ಒಂದು ಕನಸಿದೆ ಸರ್, ಅದಕ್ಕೆ ನನಗೆ ಮಾರ್ಗದರ್ಶನ ಮಾಡ್ರಿ ಅಂತ ಹೇಳಿ. ಸೊ ದಿನಂಪ್ರತಿ ನಮಗೆ ನೂರಾರು ಕಾಲಗಳು ಬರ್ತಿರ್ತವೆ. ಸೊ ಅವ್ರಿಗಾಗಿ ಇದೊಂದು ಸುವರ್ಣ ಅವಕಾಶ. ಓಕೆ, ಅವರು ದಿನಂಪ್ರತಿ ನೋಡ್ತಕ್ಕಂತ ವಿಷಯ, ಈ ಒಂದು ಪಂಚಾಯತಿಯನ್ನ ನೋಡ್ತಾರೆ, ಪಂಚಾಯತಿ ಬಗ್ಗೆ ತಿಳ್ಕೊಳ್ತಾರೆ, ಪಂಚಾಯತಿ ಜೊತೆಗೆ ಇಂಟರಾಕ್ಟ್ ಮಾಡ್ತಾರೆ. ಅವ್ರಿಗೆ ಈ ಪಂಚಾಯತಿಯನ್ನ ಇನ್ನೂ ಸಮಗ್ರವಾಗಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಸರ್ ಇಲ್ಲಿ. ಓಕೆ, ಇಲ್ಲಿ ಈ ಪಂಚಾಯತಿ ಆಕ್ಟ್ ಏನಿದೆ, ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್, ನಮ್ಮ ಸಿಲೆಬಸ್ ಇಟ್ಟಿರುವಂತದ್ದು ಈ ಪಂಚಾಯತ್ ರಾಜ್ ಆಕ್ಟ್ ಮಾತ್ರ. ಓಕೆ, ಪಂಚಾಯತ್ ರಾಜ್ ಆಕ್ಟ್ ಮಾತ್ರ. ಆದ್ರೆ ಅಲ್ಲಿ ಅವ್ರು ಕೇಳ್ತಕ್ಕಂತ ಪ್ರಶ್ನೆಗಳು ಯಾವ ರೀತಿ ಎಲ್ಲ ಇರ್ತಾವ ಅಂದ್ರೆ, ಒಂದು 73ನೇ ಸಂವಿಧಾನಿಕ ತಿದ್ದುಪಡಿ. ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಗೊತ್ತಿರ್ಬೋದು, 73ನೇ ಸಂವಿಧಾನಿಕ ತಿದ್ದುಪಡಿ ಮೇಲೆ ಪ್ರಶ್ನೆಗಳು ಬರ್ತವೆ. ಯಾಕಂದ್ರೆ ಅದೇ ಮೂಲ ತಳಹದಿ. ಅದರ ನಂತರ ಇತಿಹಾಸ, ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಇತಿಹಾಸ, ನಮ್ಮ ಈ ಒಂದು ಸಿಂಧು ಬಯಲಿನ ನಾಗರಿಕತೆ ಅಥವಾ ವೇದಗಳ ಕಾಲದಿಂದ ಹಿಡಿದು ಸೊ ಬ್ರಿಟಿಷರ ಅವಧಿವರೆಗೂ, ಅದರ ನಂತರದ ಅವಧಿವರೆಗೂ ಕೂಡ, ಇಲ್ಲಿವರೆಗೂ, ಹಿಂದಿವರೆಗೂ ಅಂದ್ರೆ ನಿನ್ನೆವರೆಗೂ ಏನಾಯ್ತು ಅದು ಕೂಡ ಇತಿಹಾಸನೇ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ನಂತರ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ, ಇದು 93ರಿಂದ ಏನ್ ಕಾಯ್ದೆ ಬಂದಿದೆ, ಈ ಕಾಯ್ದೆ ಮೇಲೆ ಸಮಗ್ರವಾಗಿ ನಿಮಗೆ 70ರಿಂದ 80 ಪ್ರಶ್ನೆಗಳು ಬರುವಂತದ್ದು ವಿದ್ಯಾರ್ಥಿಗಳೇ. ಇನ್ನು ಉಳಿದಿರ್ತಕ್ಕಂಥದ್ದು ಈ ಯೋಜನೆಗಳ ಮೇಲೆ, ನಮ್ಮ ಪಂಚಾಯತಿ ಜಾರಿಗೊಳಿಸ್ತಿರ್ತಕ್ಕಂಥ ವಿವಿಧ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಏನ್ ಬರ್ತವೆ, ಈ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಸ್ವಚ್ಛ ಭಾರತ ಅಭಿಯಾನ ಇರ್ಬೋದು, ಆವಾಸ್ ಯೋಜನೆಗಳಿರ್ಬೋದು, ಇವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಹುದ್ದೆ ತುಂಬಾ ಬೇಡಿಕೆಯಲ್ಲಿ ಇರ್ತಕ್ಕಂಥ ಹುದ್ದೆ, ಆಡಳಿತಾತ್ಮಕ ಹುದ್ದೆ. ಓಕೆ, ಸೊ ನೀವು ಅಧಿಕಾರಿ ಮಟ್ಟದಲ್ಲಿ ಕೆಲಸ ಮಾಡುವಂತ ಅವಕಾಶ ಈ ಒಂದು ಹುದ್ದೆಯಲ್ಲಿ ಸಿಗುತ್ತದೆ. ನೆನಪಿರ್ಲಿ ವಿದ್ಯಾರ್ಥಿಗಳೇ, ಈ ಒಂದು ಹುದ್ದೆಗೆ ಏನಪ್ಪಾ ಒಂದು ವಿಶೇಷತೆ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಸಿ ಗ್ರೂಪ್ ಹುದ್ದೆಗೆ ಇರದೇ ಇರತಕ್ಕಂತ ಅಧಿಕಾರಗಳು ಇದಕ್ಕಿದಾವೆ. ಓಕೆ, ಸೊ ಅವು ಯಾವುದೇ ಹುದ್ದೆಗಳಿಗೂ ಕೂಡ ನೀವು PSI ತಗೊಳ್ಬಹುದು, ಓಕೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ತಗೋಬಹುದು, ಓಕೆ, ಮತ್ತೆ ಈ ರೆವಿನ್ಯೂ ಇನ್ಸ್ಪೆಕ್ಟರ್, ಇವೆಲ್ಲಾ ಹುದ್ದೆಗಳು ಕೂಡ ಸಿ ಗ್ರೂಪ್, FDA ಕೂಡ ಸಿ ಗ್ರೂಪ್. ಆದ್ರೆ ಇವ್ರು ಯಾರಿಗೂ ಕೂಡ ಡಿಸ್ಬರ್ಸಿಂಗ್ ಅಂಡ್ ಡ್ರಾಯಿಂಗ್ ಅಂಡ್ ಡಿಸ್ಬರ್ಸ್ಮೆಂಟ್ ಅಥಾರಿಟಿ ಇಲ್ಲ. ಅಂದ್ರೆ ಹಣವನ್ನ ತೆಗೆದು ಬಟವಾಡೆ ಮಾಡುವಂತ ಅಧಿಕಾರ ಇಲ್ಲ, ಒಂದು ನಿಧಿಯಿಂದ ಹಣ ತೆಗೆದು ಖರ್ಚು ಮಾಡುವಂತ ಅಧಿಕಾರ ಇಲ್ಲ, ಕೇವಲ PDO ಮಾತ್ರ ಇರುವಂತದ್ದು ವಿದ್ಯಾರ್ಥಿಗಳೇ. ಹಾಗಾಗಿ ಬರುವಂತ ಪ್ರಶ್ನೆಗಳು ತುಂಬಾ ಕ್ಲಿಷ್ಟಕರವಾಗಿರ್ತವೆ, ಕಾಂಪ್ಲಿಕೇಟೆಡ್ ಆಗಿರ್ತವೆ. ಅದಕ್ಕೆ ನಿಮಗೆ ಸರಿಯಾದ ರೀತಿಯ ತಯಾರಿ ಬೇಕೇ ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಓಕೆ, ಸರಿಯಾದ ರೀತಿಯ ತಯಾರಿ ಮಾಡಬೇಕು ಅಂದ್ರೆ ಉತ್ತಮ ರೀತಿಯ ಮಾರ್ಗದರ್ಶನ ಬೇಕು. ಇಲ್ಲಿ ಹಲವಾರು ಜನ ಯೂಟ್ಯೂಬ್ ಚಾನೆಲ್ಗಳು, ಆನ್ಲೈನ್ ಕೋರ್ಸ್ಗಳು, ಮತ್ತೆ ಇದು ಆಫ್ಲೈನ್ ಕೋರ್ಸ್ಗಳಲ್ಲಿ ಕಲಿಸ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಅಂದ್ರೆ, ಸೊ ಅವರಿಗೆ ಅನುಭವ ಇರಂಗಿಲ್ಲ ಆ ವಿಷಯದ ಬಗ್ಗೆ. ಸೊ ಗ್ರಾಮ ಸಭೆ ನಡೆಸೋದು ಅಂತ ಹೆಂಗಂತ ಗೊತ್ತಿರಂಗಿಲ್ಲ, ವಾರ್ಡ್ ಸಭೆ ನಡೆಸೋದು ಹೆಂಗಂತ ಗೊತ್ತಿರಂಗಿಲ್ಲ, ಸಾಮಾನ್ಯ ಸಭೆ ಅಂದ್ರೆ ಏನಂತ ಗೊತ್ತಿರಂಗಿಲ್ಲ. ಸೊ ಅವ್ರು ಓದಿ ಹೇಳೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆದ್ರೆ ನಿಮಗೆ ಸರಿಯಾದ ಕಲ್ಪನೆ, ಪಿಕ್ಚರ್ ನಿಮಗೆ ಸಿಗೋದಿಲ್ಲ. ಓಕೆ, ಅಂದ್ರೆ ಆ ಒಂದು ಪ್ರಯತ್ನವನ್ನ ನಿಮಗೆ ಇಂಡೈರೆಕ್ಟ್ ಆಗಿ ಪಿಡಿಒನ್ನ ಆಗಿ ಅದರ ಅನುಭವವನ್ನ ಪಡೆದಂತ ಒಬ್ಬ ಅಭ್ಯರ್ಥಿಯಿಂದ ಅಥವಾ ಎಕ್ಸ್ ಪಿಡಿಒದಿಂದಲೇ ಪಿಡಿಒನ್ನ ಕಲ್ತ್ರೆ ಸಮಗ್ರವಾದ ಜ್ಞಾನ ಸಿಗುತ್ತೆ ಅಂತ ನಿಮ್ ವಿಚಾರ ಸರ್? ಆಬ್ವಿಯಸ್ಲಿ ಸರ್, ಯಾಕಂದ್ರೆ ಇದು ಪ್ರಾಕ್ಟಿಕಲ್ ವಿಷಯ. ಇದು ನಾಳೆ ಇವರು ಜನರ ಜೊತೆ ಬೆರಿಬೇಕಾಗಿರೋದ್ರಿಂದ ಆ ವಿಷಯವನ್ನು ಸಮಗ್ರವಾಗಿ ತಿಳ್ಕೊಂಡ್ರೆ ಅವರನ್ನ ಹ್ಯಾಂಡಲ್ ಮಾಡ್ಬೋದು. ಅದು ಇಲ್ಲದೆ ಇದ್ರೆ ಅವರು ಮ್ಯಾನೇಜ್ ಮಾಡಕ್ ಆಗಲ್ಲ. ನಾವಿವತ್ತಿದನ್ನ ಬರೀ ನಾನು ಬೇರೆ ವಿಷಯಗಳ ತರ ನಾನು ಸ್ಲೈಡ್ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ಆಗೋದಿಲ್ಲ. ಆದ್ರೆ ಅವ್ರಿಗೆ ಒಂದು ಆ ಪ್ರಶ್ನೆ ವಿಷಯವನ್ನ ಆದ್ರೆ ಒಂದು ಅವರನ್ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್, ಈಗ ತುಂಬಾ ಜನ ಬಡವರಿದ್ದಾರೆ, ಎಲ್ಲರಿಗೂ ಫೀಸ್ ಕೊಟ್ಟಂತೂ ಅಟೆಂಡ್ ಆಗ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಹೌದು ನೈಸ್ ಅಕಾಡೆಮಿ ವತಿಯಿಂದ ಆ ತರದ ಬಡ ವಿದ್ಯಾರ್ಥಿಗಳಿಗೋಸ್ಕರನು ಏನಾದ್ರೂ ಹೆಲ್ಪ್ ಸಾಧ್ಯ ಇದೆನಾ ಸರ್? ಸರ್, ಡೆಫಿನೆಟ್ಲಿ ಸರ್. ಯೂಟ್ಯೂಬ್ ಅಲ್ಲಿ ನಾನು ನೂರಾರು ಕ್ಲಾಸ್ಗಳನ್ನು ಮಾಡಿದ್ದೀನಿ. ಅನ್ ಅಕಾಡೆಮಿಲಿ 480ರಷ್ಟು, ಸುಮಾರು 500 ತರಗತಿಗಳನ್ನ ಉಚಿತವಾಗಿ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಸೊ ನೀವು ಅಲ್ಲಿ ಸಾವಿರಾರು ಪ್ರಶ್ನೆಗಳನ್ನ ನೋಡ್ಬೋದು. ಸುಮಾರು ಒಂದು 3000 ಪ್ರಶ್ನೆಗಳು ನಿಮಗೆ, ಅತ್ಯುತ್ತಮ ಗುಣಮಟ್ಟದ ಪ್ರಶ್ನೆಗಳು ನಿಮಗೆ ಅಲ್ಲಿ ಸಿಗ್ತವೆ ವಿದ್ಯಾರ್ಥಿಗಳೇ. ಓಕೆ, ಸೊ ಅದು ಬಡ ವಿದ್ಯಾರ್ಥಿಗಳಿಗೆ. ಎಲ್ಲೂ ನಮ್ಗೆ ಸರ್ ನಮ್ಗೆ ಬಹಳ ಕಷ್ಟ ಇದೆ, ನನಗೇನು ಹೊರಗಡೆ ಎಲ್ಲೂ ಹೋಗಿ ನೋಡಕ್ಕಾಗಲ್ಲ, ಆನ್ಲೈನ್ ಕ್ಲಾಸ್ ಕೂಡ ಮಾತ್ರ ನೋಡ್ಬೋದು ನಾನು, ಹೊರಗಡೆ ಬರಕ್ ಆಗಲ್ಲ ಆಫ್ಲೈನ್ ಕೋರ್ಸ್ಗೆ ಅನ್ನೋರ್ಗೆ, ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಆಗಲ್ಲ ಅನ್ನೋರ್ಗೆ, ಸೊ ನೀವು ಉಚಿತ ತರಗತಿಗಳನ್ನ ನೋಡ್ಬೋದು. ನಮ್ಮ ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ನೂರಾರು ತರಗತಿಗಳು ಸಿಗ್ತವೆ ವಿದ್ಯಾರ್ಥಿಗಳೇ. ಸೊ ಒಂದು ಸಮಗ್ರ ಚಿತ್ರಣ ನಿಮಗೆ ಪಂಚಾಯತಿ ಬಗ್ಗೆ ಕಲ್ಪನೆ ಸಿಗುತ್ತೆ. ಆ ಒಂದು ವಿಷಯವನ್ನು ಹೆಂಗ್ ಓದ್ಬೇಕು ಅನ್ನೋ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ ವಿದ್ಯಾರ್ಥಿಗಳೇ. ಸರ್, ಮತ್ತೊಂದು ಪ್ರಶ್ನೆ, 2012ರಿಂದ ಮುಂದೆ ಕಾಲ್ ಫಾರ್ಮ್ ಆಗಿಲ್ಲ. ಪ್ರತಿ ವರ್ಷ ಒಂದು 2 ಲಕ್ಷ ಆದ್ರೂ ಅಭ್ಯರ್ಥಿಗಳು ಡಿಗ್ರಿ ಮುಗಿಸ್ತಾ ಇದ್ದಾರೆ. ಹಂಗಾರೆ ಇಲ್ಲಿವರೆಗೆ ಈಗ ಸದ್ಯ ಒಂದು 20 ಲಕ್ಷ ಆದ್ರೂ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿದ್ದಾರೆ. ಹಾಗಾದ್ರೆ 20 ಲಕ್ಷ ಜನರಲ್ಲಿ ಆಗುವಂತ ಕಾಲ್ ಫಾರ್ಮ್ 200 ಇಲ್ಲ 150 300 ಅಂತ ವೇಕೆನ್ಸಿಗೆ ನೀವು ಮಾಡಿರುವಂತಹ ಆ ಫ್ರೀ ಕ್ಲಾಸ್ ದಿಂದ ಅಭ್ಯರ್ಥಿಗಳು ಡೆಫಿನೆಟ್ ಆಗಿ ತಮ್ಮ ಕನಸಿನ ಜಾಬ್ PDO ನ ಪಡಲಿಕ್ಕೆ ಸಾಧ್ಯ ಇದೆನಾ ಸರ್? ಡೆಫಿನೆಟ್ಲಿ ಸಾಧ್ಯ ಇದೆ ಸರ್.
ಸೊ ಅದ್ರ ಜೊತೆಗೆ ಸೊ ಅವರು ಇಂಟ್ರಾಕ್ಷನ್ ಮಾಡುವಂತದ್ದು, ಆ ವಿಷಯಗಳನ್ನ ಮನನ ಮಾಡುವಂತದ್ದು, ಪುನರ್ನಮನ ಮಾಡುವಂತದ್ದು ಆಗಿದ್ರೆ ಡೆಫಿನೆಟ್ ಆಗಿ ಅವರು ಸೆಲೆಕ್ಷನ್ ಆಗ್ತಾರೆ ಸರ್. ನಾನು ಕಲಿಸ್ತಕ್ಕಂತ ವಿಷಯದಲ್ಲಿ 200ಕ್ಕೆ 195 ಆರಾಮಾಗಿ ಸ್ಕೋರ್ ಮಾಡ್ಬೋದು ಅವರು. ಇನ್ನು 5 ಪ್ರಶ್ನೆಗಳು ಯಾಕೆ ನಾನು ಇದೇ ಇಟ್ಟಿರ್ತೀನಿ ಅಂದ್ರೆ, ಸೊ ಡೈನಮಿಕ್ ಪ್ರಶ್ನೆಗಳನ್ನ ಕೇಳ್ಬೋದು. ಯಾವುದೋ ಒಂದು ಹೊಸ ಸರ್ವೆ ಅವ್ನು ನಾವು ಕವರ್ ಮಾಡಿಲ್ಲ ಅಂದ್ರೆ ಅಂತವುಗಳನ್ನ ಮಿಸ್ ಆಗ್ಬೋದು. ಬಟ್ ಅದು ಬಿಟ್ರೆ ನಾವು ಕಲಿಸ್ತಕ್ಕಂಥ ವಿಷಯಗಳು ನೇರವಾಗಿ ಬರುವಂತ ವಿಷಯಗಳನ್ನೇ ಕಲಿಸಿದ್ದೇವೆ ಗುರುಗಳಲ್ಲಿ. ಇನ್ನೊಂದೇನಪ್ಪಾ ಅಂದ್ರೆ, ಇಲ್ಲಿ ಈಗ ಸದ್ಯ 150 PDO ಪೋಸ್ಟ್ ಗಳಿಗೆ ಈ ಅಪ್ರೂವಲ್ ತಗೊಂಡಿದ್ದಾರೆ. ಉಳಿದಿರ್ತಕ್ಕಂಥ 235 PDO ಹುದ್ದೆಗಳಿಗೂ ಕೂಡ ಅಪ್ರೂವಲ್ ಅನ್ನು ತಗೊಂಡು ಏಕಕಾಲಕ್ಕೆ ಇವರು ನೋಟಿಫಿಕೇಶನ್ ಕೊಡೋರಿದ್ದಾರೆ ಸರ್. ಆಮೇಲೆ 2009ರಲ್ಲಿ ಪರೀಕ್ಷೆ ಆಗಿತ್ತು, 9-10ರಲ್ಲಿ, ಆನಂತರ 13-14ರಲ್ಲಿ ಆಗಿತ್ತು. ಓಕೆ, ನಂತರ ಈಗ 17ರಲ್ಲಿ ಆಗಿದೆ. 17ರ ನಂತರ ಪರೀಕ್ಷೆಗಳು ನಡೆದಿಲ್ಲ. ಸೊ ಕಳೆದ ಬಾರಿ ಸುಮಾರು 5 ಲಕ್ಷ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರು. ಓಕೆ, ಸೊ ಅದರಲ್ಲಿ 2 ಪೋಸ್ಟ್ಗಳು ಗ್ರಾಮ ಪಂಚಾಯತಿ ಸೆಕ್ರೆಟರಿ ಗ್ರೇಡ್ 1 ಮತ್ತು ಗ್ರೇಡ್ 2 ಎರಡಕ್ಕೂ ಗ್ರೇಡ್ 1 ಮತ್ತು PDO 2 ಹುದ್ದೆಗಳಿಗೂ ಕೂಡ ಆಯ್ಕೆಯಾಗಿದ್ದಾರೆ. ರೈಟ್. ಸೊ ಅಲ್ಲಿ 2 ಹುದ್ದೆಗಳಿಗೆ ಒಂದೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಈ ಬಾರಿನೂ ಕೂಡ ಗ್ರೇಡ್ 1 ಸೆಕ್ರೆಟರಿ ಮತ್ತು PDO 2 ಹುದ್ದೆಗಳಿಗೂ ಕೂಡ ಏಕಕಾಲಕ್ಕೆ ನೋಟಿಫಿಕೇಶನ್ ಬಂದು ಏಕಕಾಲಕ್ಕೆ ಪರೀಕ್ಷೆಯನ್ನು ನಡೆಸಲಾಗ್ತದೆ ವಿದ್ಯಾರ್ಥಿಗಳೇ. ಓಕೆ, ಮತ್ತೆ ಇಂಟರ್ವ್ಯೂ ಇರೋದಿಲ್ಲ. ಬಹಳ ಜನ ಕೇಳ್ತಾ ಇದ್ರಿ, ಇಂಟರ್ವ್ಯೂ ಇರೋದಿಲ್ಲ. ಓಕೆ, ಮತ್ತೆ ಹಾಗಾದ್ರೆ ಸರ್ ಇದಕ್ಕೆ ಹೆಂಗ್ ಓದ್ಬೇಕ್ರಿ ಸರ್? ಇಂಗ್ಲಿಷ್ಗೂ ಕೂಡ ಬಹಳ ಜನರಿಗೆ ತೊಂದರೆ ಇದೆ. ಸೊ ನಾನ್ ನಿಮಗೆ ಕೇಳಕ್ ಇಷ್ಟಪಡ್ತೀನಿ. ಸೊ ನಾನಿಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಪಂಚಾಯತ್ ರಾಜ್ ಆಕ್ಟ್ ಅನ್ನು ಅವ್ರಿಗೆ ಪರ್ಫೆಕ್ಟ್ ಮಾಡ್ಕೊಡ್ತೀನಿ. ಕನ್ನಡ ಪರ್ಫೆಕ್ಟ್ ಮಾಡ್ಕೊಡ್ತಾರೆ. GK ದಲ್ಲೂ ಕೂಡ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಸರ್ ಇಂಗ್ಲಿಷ್ ಅಂದ್ರೆ ಕಬ್ಬಿಣದ ಕಡಲೆ. ಬಟ್ ಆದ್ರೆ ನಿಮ್ಮಿಂದ ಕಲಿತರೆ ಬಹಳ ಜನ ನನಗೆ ಹೇಳೋದೇನಂದ್ರೆ, ಸರ್ ನಾನು ರಮೇಶ್ ಪೂಜಾರಿ ಸರ್ ಕ್ಲಾಸ್ ಅನ್ನು ಕೇಳೋದ್ರಿಂದ ನನ್ನ ಇಂಗ್ಲಿಷ್ ತುಂಬಾ ಇಂಪ್ರೂವ್ ಆಗಿದೆ ಸರ್. ನಾನು ಮೊದಲು 5 ಪ್ರಶ್ನೆಗಳಿಗೆ ಉತ್ತರಿಸುವಂತವ್ರು ಇವತ್ತು 20 ಪ್ರಶ್ನೆಗಳಿಗೂ ಉತ್ತರಿಸುವಂತ ಸಾಮರ್ಥ್ಯ ಬಂದಿದೆ ಸರ್. ಸೊ ಅದಕ್ಕೆ ಅವ್ರ ಕ್ಲಾಸ್ ನಿರಂತರವಾಗಿ ಕೇಳ್ತೀನಿ ಅಂತ ಹೇಳ್ತಿರ್ತಾರೆ. ಹಾಗಾದ್ರೆ ಸರ್ ನೀವು ಏನ್ ಕೊಡ್ತೀರಿ ನಮ್ಮ PDO ಅಭ್ಯರ್ಥಿಗಳಿಗೆ, ಮತ್ತು ಅವ್ರನ್ನ ಹೇಗೆ ನೀವು ಪಾಸ್ ಮಾಡೋದಕ್ಕೆ ನೀವು ಅವ್ರಿಗೆ ಟಿಪ್ಸ್ ಅನ್ನು ಕೊಡ್ತೀರಾ ಸರ್? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಇಂಗ್ಲಿಷ್, ಮೈ ಡಿಯರ್ ಫ್ರೆಂಡ್ಸ್. ನೋಡಿ, ಇಂಗ್ಲಿಷ್ ಅನ್ನುವಂತಹ ಒಂದು ಕಬ್ಬಿಣದ ಕಡಲೆ ಅಂತ ಏನ್ ಅಂತಿದಾರೋ ಅದನ್ನ ನಾನು ಒಂದೇ ಒಂದು ವಿಚಾರದಲ್ಲಿ ಹೇಳಿಕ್ ಬಯಸ್ತೀನಿ. ಏನಂತಂದ್ರೆ, ಕನ್ನಡನ ಕೇವಲ ಈ 5ರಿಂದ 6 ಕೋಟಿ ಜನಸಂಖ್ಯೆದವರು ಅಷ್ಟೇ ಮಾತಾಡ್ತಾ ಇದ್ದಾರೆ. ಆ ಇಂಗ್ಲಿಷ್ ಅನ್ನ ಇಡೀ ವರ್ಲ್ಡ್ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಇದು ಕಬ್ಬಿಣದ ಕಡೆ ಅಲ್ಲ, ಬೇಕರಿದಲ್ಲಿ ಸಿಗುವಂತ ಒಂದು ಬ್ರೆಡ್ ಪ್ಯಾಕೆಟ್ ಅಂತ ಅಂದ್ರೂ ಬಹಳ ಒಳ್ಳೇದೆ. ಇದನ್ನ ಎಲ್ಲರೂ ಏನ್ ತಿಳ್ಕೊತಾ ಇದ್ದಾರೆ, ತುಂಬಾ ಡಿಫಿಕಲ್ಟು, ಹಾಗೆ ಹೀಗೆ ಅನ್ನುವಂತ ವಿಚಾರಗಳನ್ನ ತಮ್ಮ ತಲೆಯಲ್ಲಿ ಇಟ್ಟುಕೊಂಡು ಅದರ ಬಗ್ಗೆ ಅಲಸಿತನವನ್ನ ಮಾಡಿ ತಮ್ಮ ಇಂಗ್ಲಿಷ್ ಅನ್ನ ಸರಿಯಾಗಿ ಕಲೀಲಾರ್ದೇನೆ ಆ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ದಲ್ಲಿ ಕಡಿಮೆ ಅಂಕಗಳನ್ನ ತಗೊಳ್ಳಿಕ್ಕೆ ಆಗ್ತಾ ಇದೆ. ಹಾಗಾದ್ರೆ ಕಾಂಪಿಟೇಟಿವ್ ಇಂಗ್ಲಿಷೇ ಬೇರೆ, ಅಕಾಡೆಮಿಕ್ ಇಂಗ್ಲಿಷೇ ಬೇರೆ. ಆ ಕಾಂಪಿಟೇಟಿವ್ ಇಂಗ್ಲಿಷ್ ಅನ್ನ ಸರಳ ರೂಪದಲ್ಲಿ ನಾವು ಏನಾದ್ರೂ ಕಲ್ತಿದ್ದೆ ಆದ್ರೆ ಡೆಫಿನೆಟ್ಲಿ, ಈಗ ಸದ್ಯ ನೋಡಿ, ಈಗ ಒಂದು ಸಿಲೆಬಸ್ ಇದೆ. ಏನಪ್ಪಾ, ಈ ಒಂದು ಪಂಚಾಯಿತಿ ಸಿಲೆಬಸ್ ನಾವು ನೋಡಿದ್ಮೇಲೆನೆ ಗೊತ್ತಾಗುತ್ತೆ ಏನಂತಂದ್ರೆ, ಅಲ್ಲಿರುವಂತಹ ಆ ವಿಷಯ ವಸ್ತುವಿನಲ್ಲಿ ಕೇವಲ ಗ್ರಾಮರ್ ಅಷ್ಟೇ ಅಲ್ಲ, ಅಲ್ಲಿ ವೊಕ್ಯಾಬ್ಯುಲರಿ ಕೂಡ ತುಂಬಾ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ. ಒಂದು 30 ಪ್ರಶ್ನೆ ಇಂಗ್ಲಿಷ್ ಅಂತ ಇದ್ದರೆ ಅದರಲ್ಲಿ 15 ನಮಗೆ ಗ್ರಾಮರ್ ಮೇಲೆ ಬಂದರೆ 15 ವೊಕ್ಯಾಬ್ಯುಲರಿ ಮೇಲೆ ಬರುತ್ತೆ. ಸರ್, ಯಾರೇ ಆಗಲಿ ಗ್ರಾಮರ್ ಅನ್ನ ಕಲಿಸ್ಕೊಡ್ಬೋದು, ಆದ್ರೆ ವೊಕ್ಯಾಬ್ಯುಲರಿನ ಕಲಿಸ್ಕೊಡ್ಲಿಕ್ಕೆ ಆಗ್ತಿರೋದಿಲ್ಲ. ಈಗ ಸದ್ಯ ನಾನು ಕೂಡ ಸಕ್ಸಸ್ ಅಕಾಡೆಮಿದಲ್ಲಿ ಹಲವಾರು ತರದ ಫ್ರೀ ಕ್ಲಾಸಸ್ ಅನ್ನ ಮಾಡಿದ್ದೀನಿ. ಆದರೆ ಅಲ್ಲೊಂದು ಲಿಮಿಟೇಷನ್ ಇರುತ್ತೆ, ಅಲ್ಲಿ ಒಂದು ಕ್ರಮಬದ್ಧವಾದಂತದ್ದು ಇರುವುದಿಲ್ಲ. ಆ ಕ್ರಮ, ಆ ಲಿಮಿಟೇಷನ್ ಇಂದ ಹೊರಗಡೆ ಬಂದು ನಾವು ಅತಿ ಹೆಚ್ಚಿನ ಅಂಕಗಳನ್ನ ಪಡಿಬೇಕಂತ ಬಯಸ್ತವ್ರಿದ್ದವ್ರೆ ಯಾರ್ಯಾರಿದ್ದಾರೆ, ಡೆಫಿನೆಟ್ ಆಗಿ ಹೇಳ್ತಾ ಇದ್ರಿ, ಇಂಗ್ಲಿಷ್ ಅನ್ನ ತುಂಬಾ ನೀಟಾಗಿ ಕಲ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾರಿಗೆ ಸಬ್ಸ್ಕ್ರಿಪ್ಷನ್ ತಗೊಳ್ಳಿಕ್ಕೆ ಆಗ್ತಿರುವುದಿಲ್ವೋ ಅಂತ ವಿದ್ಯಾರ್ಥಿಗಳಿಗೆ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ, ಆ ಇಂಗ್ಲಿಷ್ ಅನ್ನ 6th ಸ್ಟ್ಯಾಂಡರ್ಡ್ ದಿಂದ ಅವರು ಡಿಗ್ರಿ ವರೆಗಿನ ಎಲ್ಲಾ ಇಂಗ್ಲಿಷ್ ಬುಕ್ಸ್ ಗಳನ್ನ ಕರೆಕ್ಟ್ ಆಗಿ ಏನಾದ್ರೂ ಓದಿದ್ದೆ ಆದ್ರೆ ಡೆಫಿನೆಟ್ ಆಗಿ ಹೇಳ್ತಾ ಇದೀನಿ ಸರ್, ಅವರು ಉತ್ತಮ ಅಂಕಗಳನ್ನ ಪಡಿಬಹುದು. ಆ ವಿಷಯವನ್ನ ಓದ್ತಾ ಇರುವಂತ ಸಂದರ್ಭದಲ್ಲಿ ಅವರು ಅಲ್ಲಿರುವಂತಹ ಒಂದು ವೊಕ್ಯಾಬ್ಯುಲರಿ ಇರ್ಬೋದು, ಅಲ್ಲಿರುವಂತಹ ಗ್ರಾಮೆಟಿಕಲ್ ಸೆಂಟೆನ್ಸ್ ಇರ್ಬೋದು, ಅಲ್ಲಿರುವಂತಹ ವ್ಯಾಕರಣದ ಉಪಯೋಗ ಇರ್ಬೋದು, ಇವೆಲ್ಲವನ್ನ ಮನನೆ ಮಾಡಿಕೊಂಡು ಇವೆಲ್ಲವನ್ನ ವಿಚಾರ ಇಟ್ಟುಕೊಂಡು ಅವರು ಏನಾದ್ರೂ ಓದಿದರೆ ಅವರು ಯಾವುದೇ ಕ್ಲಾಸ್ ಇರ್ಲಾರ್ದೇನೆ ಅಂಕಗಳನ್ನ ಹೆಚ್ಚು ಪಡೆದು ತಮ್ಮ ಕನಸಿನ ನನಸನ್ನ ಆದಂತಹ ಜಾಬ್ ಅನ್ನ ಗ್ಯಾರಂಟಿ ಪಡಿತಾರೆ. ಆದರೆ ನಾವೇನಾದ್ರೂ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದ್ರೆ ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ರೀತಿ ಇರುತ್ತೆ. ನೋಡಿ, ನಾನಾಗೇ ಏನಾದ್ರೂ ಆಗ್ತೀನಿ ಅನ್ನಂತ ಅಂದಾಗ ಅಲ್ಲಿ 2 ಜನ, 10 ಜನ, 100 ಜನ, 20 ಜನ ಇದ್ರೆ ಅದು ಈಸಿ ಆಗತ್ತೆ. ಯಾವಾಗ ಒಂದು ಬೆಂಬಲ ಅಥವಾ ಒಂದು ಸಪೋರ್ಟ್ ಅಥವಾ ಒಂದು ಯಾರಾದ್ರೂ ಒಬ್ರು ನಿಮಗೆ ಬೆಂಬಲವನ್ನ ಕೊಡುವಂತವ್ರು ಸಿಕ್ಕರೆ ಅದನ್ನ ನಾವು ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ ಸರ್, ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡಿಲಿಕ್ಕೆ ಯಾವುದೇ ತರದ ಪ್ರಾಬ್ಲಮ್ ಇರುವುದೇ ಇಲ್ಲ. ಹಂಗಾರೆ ಸಕ್ಸಸ್ ಅಕಾಡೆಮಿ ಜಮಖಂಡಿ ವತಿಯಿಂದ ಗ್ರಾಮರ್ ಇರ್ಬೋದು,
ವಕ್ಯಾಬ್ಲರಿ ಇರ್ಬೋದು, ಅಪ್ಲೈಡ್ ಕ್ವಶನ್ ಇರ್ಬೋದು, ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ನಾವು ಹೇಳ್ತಾ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಫ್ರೀ ಕ್ಲಾಸಸ್ ಇರ್ತಾವ. ಯಾರಿಗೆ ಸಬ್ಸ್ಕ್ರಿಪ್ಷನ್ ಆಗುದಿಲ್ಲ ಅವ್ರು ಅದನ್ನು ಕೂಡ ನೋಡ್ಕೋಬಹುದು. ಇಲ್ಲ ಅಂತಾರೆ ಸಬ್ಸ್ಕ್ರಿಪ್ಷನ್ ಅನ್ನ ತಗೋಬಹುದು. ಸರ್, ಈಗ ನಮ್ಮ ವಿದ್ಯಾರ್ಥಿಗಳು ನೈಸ್ ಅಕಾಡೆಮಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಸಕ್ಸಸ್ ಅಕಾಡೆಮಿ ಆಪ್ ಅಲ್ಲಿ ಏನಾದ್ರೂ ವಿಶೇಷವಾದಂತಹ ಡಿಸ್ಕೌಂಟ್ ಅನ್ನು ಕೊಡ್ತಿದ್ರಾ? ಸರ್, ನಮ್ಗೆ ನಿಮ್ ಕ್ಲಾಸು ಬೇಕು, ಬಟ್ ರಮೇಶ್ ಪೂಜಾರಿ ಸರ್ ಕ್ಲಾಸು ಬೇಕು ಅಂತ ಕೇಳ್ತಾರೆ. ಸೊ ಹಂಗಾರೆ ಅವ್ರಿಗೆ ಏನ್ ವಿಶೇಷ ಇದನ್ನ ಕೊಡಕ್ ಇಷ್ಟಪಡ್ತೀರಾ ಸರ್ ನೀವು? ನೋಡಿ, ಈಗ ಯಾರ್ಯಾರು ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ತಾ ಇದ್ದಾರೋ ಅವರು ಒಂದು ಕೋಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ PDO5 ಅಂತ. ಇದು ಕೇವಲ 10ನೇ ತಾರೀಕಿನವರೆಗೆ ಮಾತ್ರ. PDO5 ಅಂತ ಯೂಸ್ ಮಾಡಿದರೆ ಈ PDO ಕ್ಲಾಸ್ ದಲ್ಲೂ ಕೂಡ, ಅಂದ್ರೆ ಈ ಒಂದು ಇಂಗ್ಲಿಷ್ ಕ್ಲಾಸ್ ದಲ್ಲಿ ಕೂಡ ಅವರಿಗೆ 5% ಡಿಸ್ಕೌಂಟ್ ಸಿಗುತ್ತೆ. ನಾವು ಮತ್ತೊಂದು ಏನ್ ಮಾಡಿದ್ವಿಪ್ಪ ಅಂತಂದ್ರೆ, ಅಲ್ಲಿ ಒಂದು ಕೋರ್ಸ್ ಅನ್ನ ಮಾಡಿದ್ವಿ. ಅದು 2000 ರುಪೀಸ್ ಕ್ಲಾಸು. ಅದರಲ್ಲಿ ಅವರಿಗೆ ಕಂಪ್ಯೂಟರ್ ಸಿಗುತ್ತೆ, ಅದರಲ್ಲಿ ಅವರಿಗೆ ಮೆಂಟಲ್ ಎಬಿಲಿಟಿ ಸಿಗುತ್ತೆ, ಅದರಲ್ಲಿ ಇಂಗ್ಲಿಷ್ ಸಿಗುತ್ತೆ. ಮೂರನ್ನು ಕೂಡಿಸಿ 2000 ಇರುತ್ತೆ. ಅಲ್ಲೂ ಕೂಡ 5% ಡಿಸ್ಕೌಂಟ್ ಸಿಗುತ್ತೆ PDO05 ಅಂತ. ಏನಾದರೂ ಅವರು ನೈಸ್ ಅಕಾಡೆಮಿ ಸ್ಟೂಡೆಂಟ್ ಆಗಿದ್ದರೆ, ಆ ನೈಸ್ ಅಕಾಡೆಮಿ ವತಿಯಿಂದ ಬಂದಂತ ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೋಸ್ಕರ ಸರ್ ನಾವು NICE 10 ಅಂತ ಯೂಸ್ ಮಾಡಿದ್ರೆ 10% ಡಿಸ್ಕೌಂಟ್ ಸಿಗುತ್ತೆ. NICE 10 ಅನ್ನುವಂತ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಬೇಕು. 10% ಡಿಸ್ಕೌಂಟ್ ಸಿಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಬೆಂಬಲ ಈ ತರ ಇದ್ರೆ ಇನ್ನೂ ಚೆನ್ನಾಗಿ ಅವರು ಮುಂದುವರಿತಾರೆ. ಎಸ್ ಸರ್. ಸೊ ಇಲ್ಲಿ PDO ಬಗ್ಗೆ ಕೇಳ್ತಾ ಇದ್ರು. PDOದಲ್ಲಿ ಸರ್ ಈಗ ಕನ್ನಡದಿಂದ 30 ಪ್ರಶ್ನೆ, ಇಂಗ್ಲಿಷ್ ಇಂದ 30 ಪ್ರಶ್ನೆ ಇರ್ತದೆ. ಸೊ ನಮ್ ಜೊತೆಗೆ ಬೀರ್ಗೊಂಡ್ ಸರ್ ಇದ್ದಾರೆ, ಹೌದಾ? ಸೊ ಬೀರ್ಗೊಂಡ್ ಸರ್ ಕನ್ನಡದಲ್ಲಿ ಪಂಟ್ರು. ಕನ್ನಡ ಅವರು ನಿಂತರಂದ್ರೆ ಅರಳು ಹುರಿದಂಗೆ. ಅವರ ಒಂದು ಪ್ರತಿಯೊಂದು ಮಾತು ಕೂಡ ಪರೀಕ್ಷೆಯಲ್ಲಿ ಇದು ಕೇಳಿದ್ರಲ್ಲ, ಅದನ್ನ ಕೇಳಿದ್ರಲ್ಲ ಅನ್ನೋ ತರ ಭಾವನೆ ಬರುತ್ತೆ. ಸೊ ಹಿಂಗೆಲ್ಲ ಬರ್ತದೆ, ಇದು ಈ ತರ ಮಾಡ್ಬೋದಾ ಇದನ್ನ ಅಂತ. ಸೊ ಈಗ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಅವ್ರು 30 ಪ್ರಶ್ನೆಗಳಿಗೆ ಅವ್ರು ಕನಿಷ್ಠ 25 ಪ್ರಶ್ನೆಗಳನ್ನು ಪಾಸ್ ಮಾಡ್ಲೇಬೇಕು, ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲೇಬೇಕು. ಸೊ ಹಂಗಾರೆ ಸರ್, ಬೀರ್ಗೊಂಡ್ ಸರ್, ನೀವು ಈ ನಮ್ಮ PDO ಅಭ್ಯರ್ಥಿಗಳಿಗೆ ಮತ್ತೆ ಈಗ ಬರ್ತಕ್ಕಂಥ C ಗ್ರೂಪ್ಗೂ ಕೂಡ ಬೇಕದು, ಆಮೇಲೆ FDSD ಕರಿತಿದ್ದಾನೆ ಸರ್. ಹಂಗಾರೆ ಅವ್ರಿಗೆ ನೀವು ಯಾವ ರೀತಿ ಅವ್ರನ್ನ ನೀವು ತಯಾರಿ ಮಾಡ್ಬೇಕು ಅಂತ ಇದು ಮಾಡ್ಕೊಂಡಿದ್ರಿ, ಮತ್ತೆ ಅವ್ರಿಗೆ ಹೆಂಗ್ ನೀವು ಈ ಒಂದು ಅಲ್ಪ ಅವಧಿಯಲ್ಲಿ, ಒಂದು 2 ರಿಂದ 3 ತಿಂಗಳ ಅವಧಿಯಲ್ಲಿ ನಮ್ಮ ಒಂದು ಕ್ರಾಶ್ ಕೋರ್ಸ್ ಅಲ್ಲಿ ಅವ್ರಿಗೆ ಕನ್ನಡ ಹೇಗೆ ನೀವು ಕಲಿಸ್ತೀರಿ ಸರ್? ಅಥವಾ ಅವರು ಮನೆಯಲ್ಲೇ ಇದ್ದುಕೊಂಡು ಓದ್ಬೇಕಂದ್ರೆ ನಿಮ್ ಕ್ಲಾಸ್ ಅನ್ನ ಕೇಳ್ತಾರೆ, ಜೊತೆಗೆ ಇಲ್ಲಪ್ಪ ನಮ್ ಕ್ಲಾಸ್ ಕೇಳಕ್ಕಾಗಲ್ಲ, ಅವ್ರು ಮನೆಯಲ್ಲೇ ಓದ್ಬೇಕಂದ್ರೆ ಯಾವ ರೀತಿ ಅವ್ರು ಏನೆಲ್ಲ ಓದ್ಬೇಕು, ಯಾವ ಮಟೀರಿಯಲ್ ಓದ್ಬೇಕು ಅಂತ ನೀವು ಹೇಳಕ್ ಇಷ್ಟಪಡ್ತೀರಿ ಸರ್? ಎಲ್ರಿಗೂ ನಮಸ್ಕಾರ. ಸಮಸ್ತ ನನ್ನ ಭಾವಿ PDO ಅಧಿಕಾರಿಗಳಿಗೆ ಎಲ್ರಿಗೂ ನೈಸ್ ಅಕಾಡೆಮಿಗೆ ಸ್ವಾಗತ, ಹಾಗೆ ಸಕ್ಸಸ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತೇನೆ. ಸುಮಾರು 16 ವರ್ಷಗಳಿಂದ ನಾವು ವಿದ್ಯಾರ್ಥಿಗಳೊಂದಿಗೆ ಕನ್ನಡವನ್ನ ಬೋಧನೆ ಮಾಡ್ತಾ ಬಂದಿದ್ದೀರಿ. ಯಾವ ರೀತಿ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾನೆ, ಸುಮಾರು ಹಿಂದೆ ಒಂದು ನಡೆದಿರುವಂತಹ ಪರೀಕ್ಷೆಗಳಲ್ಲಿ ಕೇಳುವಂತ ರೀತಿನೇ ಬೇರೆ ಇದೆ. ಇತ್ತೀಚೆಗೆ ನಡೆದಿರುವಂತಹ ಕರ್ನಾಟಕ ಸರ್ಕಾರವು ನಡೆಸಿರುವಂತಹ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಶೈಲಿನೇ ಬೇರೆ ಇದೆ. ಆ ಒಂದು ಶೈಲಿಗೆ ನಾವು ಹೊಂದ್ಕೊಳ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಭ್ಯಾಸ ಇರ್ಬೇಕಾಗುತ್ತದೆ. ಕ್ರಮಬದ್ಧವಾಗಿ ನಾವು ಗ್ರಾಮರ್ ಜೊತೆಗೆ ತತ್ಸಮ ತದ್ಭವ ಆಗಿರ್ಬೋದು, ಸಮಾನಾರ್ಥಕ ಪದಗಳಾಗಿರ್ಬೋದು, ಮತ್ತೆ ವಿರುದ್ಧಾರ್ಥಕ ಪದಗಳಾಗಿರ್ಬೋದು, ಪದದೋಷ ಅಂತ ಹೇಳಿ ಇವೆಲ್ಲ ನಾವು ಕ್ರಮಬದ್ಧವಾಗಿ ಕಲಿತಿದ್ದೇ ಆದರೆ ನಾವು 30ಕ್ಕೆ 28 ಮೋಸ ಇಲ್ಲ. 100% ನಾವು 30ಕ್ಕೆ 28 ಪ್ಲಸ್ ಮಾಡ್ತೀವಿ. ಇದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ನೈಸ್ ಅಕಾಡೆಮಿಯಲ್ಲಿ DCC ಬ್ಯಾಂಕ್ ಅಲ್ಲಿ ಕರೆದಿದ್ರು. ನಮ್ಮ ವಿದ್ಯಾರ್ಥಿನೇ 50ಕ್ಕೆ 48 ತಗೊಂಡಿದ್ದಾನೆ. ಹೇಳ್ತಾ ಇದ್ರು, ಸರ್ ನಿಮ್ ಕ್ಲಾಸ್ ಕೇಳಿ ತುಂಬಾ ಅನುಕೂಲ ಆಗ್ತದೆ ಸರ್ ಅಂತ ಹೇಳಿ. ನಂದು ಬೀದರಿಂದ ಸಾವಿರಾರು ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ. ಅಲ್ಲಿ ಸುಮಾರು 2017 ಮತ್ತೆ 22 ಈಗ ನಡೆದಿರೋ GPSTR ಅಲ್ಲಿ 196 ಮಾಡಿದ್ದಾರೆ. ಹೇಳ್ತಾ ಇದ್ರು, ನೌಕರಿ ಆಗಿದೆ ಅಂತಂದ್ರೆ ಈ ಕನ್ನಡ ವಿಷಯವನ್ನು ಹೇಳ್ತೀವಿ ಸರ್. ನಾವು ನೋಡ್ತಾ ಇರ್ತೀವಿ ಯಾವ ರೀತಿ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾನೆ, ನಾವ್ ಯಾವ ರೀತಿ ಸಕ್ಸಸ್ ಆಗ್ಬೇಕು ಅದರಲ್ಲಿ ಅಂತಂದ್ರೆ ನಾವು ಅದ್ರ ಜೊತೆಗೆ ಮಾರ್ಗದರ್ಶನ ಬೇಕೇ ಬೇಕು. ನಮ್ಗೆ ಒಳ್ಳೆ ಮಾರ್ಗದರ್ಶನ ಸಿಕ್ಕರೆ 100% ನಾವು ಅಚೀವ್ ಮಾಡ್ತೀವಿ. ಜೊತೆಗೆ ಲಿಂಗರಾಜ್ ಸರ್ ಆದರೆ ನಾನ್ ನೋಡಿದ ಪ್ರಕಾರ ಕರ್ನಾಟಕದಲ್ಲಿ ವಿಶ್ಲೇಷಣಾತ್ಮಕ ಹೇಳ್ಕೊಡ್ತಾರೆ ಅಂದ್ರೆ ಲಿಂಗರಾಜ್ ಸುಳ್ಳಿ ಸರ್ ಅಂತ ಹೇಳ್ಬೋದು. ಇಂಗ್ಲಿಷ್ ಅಂತೂ ನೋಡ್ತಾ ಇದ್ರಿ ನೀವು, ರಮೇಶ್ ಬಜಾರಿ ಸರ್ ಕ್ಲಾಸ್ ನೋಡ್ತಾ ಇದ್ರಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಮುಂಬರುವ ದಿನಗಳಲ್ಲಿ ನೀವು ಸಹ ಸರ್ ಕ್ಲಾಸ್ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತೀರಿ. ನೀವು ಯಾರ್ದು ಲಿಂಗರಾಜ್ ಸುಳ್ಳಿ ಸರ್ ಕ್ಲಾಸ್ ನೋಡ್ತಾ ಇರ್ತೀರಿ. ನಾನು ಅದೇ ಹೇಳ್ತಾ ಇದ್ದೆ ಸರ್, ಹುಡುಗರಿಗೆ ಇಡೀ ಎಲ್ಲೋ ಧಾರವಾಡ ಆ ಕಡೆ ಈ ಕಡೆ ಹೋಗಿ ಕ್ರೌಡಲ್ಲಿ ಹೋಗಿ ಕಲಿಯೋದಕ್ಕಿಂತ ನೀವು ಬರೀ ಆಫ್ಲೈನ್ ತರಗತಿಗೆ ನೀವು ನಮ್ಗೆ ಹಳೆ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ನಾನು ಬೆಂಗಳೂರು ಹೋಗಿದ್ದೆ, ಧಾರವಾಡ ಹೋಗಿದ್ದೆ, ಬಿಜಾಪುರ ಹೋಗಿದ್ದೆ ಸರ್, ಇಂಥ ಕ್ಲಾಸ್ ಲೈಫಲ್ಲಿ ನೋಡಿಲ್ಲ ಸರ್, ನಾನು ಏನಾದ್ರೂ PDO ಆಗ್ಲೇಬೇಕು ಸರ್, ಈ ಸರಿ ಮಾಡ್ಕೊಂಡೇ ಹೋಗ್ತೀನಿ ಸರ್ ಅಂತ ಹೇಳಿ ಅವ್ರ ಅಭಿಪ್ರಾಯವನ್ನು ಕೇಳ್ತಾ ಇದ್ರೆ ನಮ್ಗೆ ಇನ್ನು ಯಾವ ರೀತಿ ಕ್ಲಾಸ್ ಮಾಡ್ಬೇಕು,
ಇನ್ನು ಎಷ್ಟು ಅಧ್ಯಯನ ಮಾಡಿ ಕ್ಲಾಸ್ ಹೇಳ್ಬೇಕು ಅಂತ ಹೇಳ್ತಾ ಅನಿಸ್ತಾ ಇತ್ತು. ಅದನ್ನ ಸರ್ ಹೇಳಿದ್ರು, ಸರ್ ರಮೇಶ್ ಸರ್ ಒಂದು ಇದು ಯೂಟ್ಯೂಬ್ ಅಲ್ಲಿ ಒಂದು ಲೈವ್ ಸೆಷನ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ನೀವು ಏನಾದ್ರು ಹೇಳಿ ಸರ್ ಅಂತಂದ್ರು. ಅದಕ್ಕೆ ಮತ್ತೆ ಜಾಯ್ನ್ ಆಗಿನಿ. ಈ ಒಂದು ಸುವರ್ಣ ಅವಕಾಶಕ್ಕೆ ರಮೇಶ್ ಸರ್ ನಾನು ವಂದಿಸಲೇಬೇಕಾಗುತ್ತದೆ. ಈ ರೀತಿಯಾಗಿ ಅವರು ವಿದ್ಯಾರ್ಥಿಗಳು ಸರ್ ಇತ್ತೀಚೆಗೆ ಈ ಒಂದು ಪಿಡಿಒ ಅಂದ್ರೆ 2017 ಕರೆದಿದ್ದ ಸರ್. 2017ರಿಂದ 2023 ಸಾವಿರಾರು ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿದ್ದಾರೆ ಸರ್. ಇದಕ್ಕೆ ಬರೀ BA ಆಗಿರ್ಬೋದು, BA, BSc, BCom ಆಗಿರ್ಬೋದು, MCom ಆಗಿರ್ಬೋದು, ಮತ್ತೆ ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಯಾವುದೇ ಡಿಗ್ರಿ ಮುಗಿದ್ರೆ ಎಲಿಜಿಬಲ್ ಆಗಿರ್ತಾರೆ ಸರ್. ಇದಕ್ಕೆ ಎಲ್ಲರೂ ಎಲ್ಲದರಲ್ಲಿ ಪರ್ಫೆಕ್ಟ್ ಆಗಿರಲ್ಲ ಸರ್. ಕೆಲವೊಬ್ರು ಇಂಗ್ಲಿಷ್ ಪರ್ಫೆಕ್ಟ್ ಆದ್ರೆ, ಕೆಲವೊಬ್ರು RDPI ಆಗ್ತಾರೆ, RDPI ಕೆಲವೊಬ್ರು GK ಪರ್ಫೆಕ್ಟ್ ಆಗ್ತಾರೆ, ಕೆಲವೊಬ್ರು ಕನ್ನಡ ಪರ್ಫೆಕ್ಟ್ ಆಗ್ತಾರೆ. ಎಲ್ಲವನ್ನ ನಾವು ಪರ್ಫೆಕ್ಟ್ ಆಗ್ಲೇಬೇಕು ಸರ್. ಈಗ ಈ ಕಾಂಪಿಟಿಷನ್ ನೋಡಿದ ಪ್ರಕಾರ ನಾವ್ ಏನಾದ್ರು PDO ಆಗ್ಬೇಕಾದ್ರೆ ಸುಮಾರು 400ಕ್ಕೆ 340+ ಅಂತೂ ಮಾಡಲೇಬೇಕು ಸರ್. ಯಾಕಂದ್ರೆ ಇವಾಗ ಬರೀ 150 ಪೋಸ್ಟ್ ಕೊಡ್ತಾ ಇದ್ದಾನೆ. ಆ ಪೋಸ್ಟಿಗೆ ತಕ್ಕ ನಾವು ಓದಬೇಕಾದ್ರೆ 320 ಅಥವಾ 330+ ಆಗ್ಲೇಬೇಕು. ಈಗ ಆದ್ರೆ ನಾವು ಲಿಸ್ಟ್ ಅಲ್ಲಿ ಇರ್ತೀವಿ ಅಂತ ಹೇಳಿ ಆ ಒಂದು ಸ್ಕೋರ್ ಮಾಡ್ಬೇಕಾದ್ರೆ ನಾವು ಚೆನ್ನಾಗಿ ಮಾರ್ಗದರ್ಶನ ಜೊತೆ ಅಧ್ಯಯನ ಬೇಕೇ ಬೇಕಾಗ್ತದೆ ಸರ್. ಆ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಅಕಾಡೆಮಿ ಜೊತೆಗೆ ಸೇರ್ಕೊಂಡ್ರೆ ಅದು ಒಂದು ಸಾಧನೆ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಸರ್. ಸರ್ ಇಲ್ಲಿ ಸರ್ ಹೇಳ್ದಂಗೆ ಅವರು ಕೆಲವು ಪುಸ್ತಕಗಳನ್ನ ಹೇಳಿದ್ರು, ಏನೆಲ್ಲ ಓದ್ಬೇಕು ಅವರು 30ಕ್ಕೆ 28 ಸ್ಕೋರ್ ಮಾಡ್ಬೋದು ಅಂತ. ಓಕೆ, ಸೊ ನಮ್ಮ ನೈಸ್ ಅಕಾಡೆಮಿ ಆಪ್ ಕೂಡ ಬರೋದಿದೆ. ಇನ್ನ ಒಂದು 2-3 ದಿನದಲ್ಲಿ ನಾವು ಲಾಂಚ್ ಮಾಡ್ತೇವೆ. ನೀವು ಪ್ಲೇ ಸ್ಟೋರ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಕ್ಲಾಸ್ಗಳನ್ನ ಜಾಯ್ನ್ ಆಗ್ಬೋದು. ನಮ್ಮ ಒಂದು ತರಗತಿಗಳು ಅಂದ್ರೆ PDO ಕೋರ್ಸು, RDPR ಕೋರ್ಸ್ ಇರುತ್ತೆ, ಕನ್ನಡ ಕೋರ್ಸ್ ಇರುತ್ತೆ, GK ಕ್ಲಾಸ್ ಇರುತ್ತೆ, GK ಕೋರ್ಸ್ ಮತ್ತೆ ಕಂಬೈನ್ಡ್ ಆಗಿ ಸರ್ ಜೊತೆಗೆ ಅಂದ್ರೆ ಇಂಗ್ಲಿಷ್ ಸರ್ ಕ್ಲಾಸ್ ಕೂಡ ಇರ್ತದೆ. ರೈಟ್, ಸೊ ಯಾರಿಗೆ ಸರ್ ನಮ್ಗೆ ಸಮಗ್ರ ಕೋರ್ಸ್ ಬೇಕು ಅನ್ನೋರು ಅದನ್ನು ತಗೊಳ್ಬಹುದು. ಇಲ್ಲ ಸರ್ ನಮ್ಗೆ ಇಂಡಿವಿಜುವಲ್ ಕೋರ್ಸ್ ಬೇಕು ಅನ್ನೋರು ಕೂಡ ಇಂಡಿವಿಜುವಲ್ ಕೋರ್ಸ್ ಗಳನ್ನ ತೆಗೆದುಕೊಳ್ಬಹುದು. ಮತ್ತೆ ತುಂಬಾ ಗುಣಮಟ್ಟದ ಪ್ರಶ್ನೆಗಳಿಂದ ಕೂಡಿದ ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿದ್ವಿ ವಿದ್ಯಾರ್ಥಿಗಳೇ. ಸೊ ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್. ನೀವು ಏನು ಓದಿದಿರಿ, ಎಷ್ಟು ತಯಾರಿ ಆಗಿದ್ದೀರಿ ಅಂತ ಹೇಳಿ ನೋಡ್ಕೊಳ್ಳೋದಕ್ಕೆ ಮಾಕ್ ಟೆಸ್ಟ್ ಬೇಕೇ ಬೇಕು. ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಲಿಲ್ಲ ಅಂತಂದ್ರೆ ಓಕೆ, ನೀವು ಏನ್ ಓದ್ತಾ ಇದ್ದೀರಿ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಎಕ್ಸಾಮ್ ಅಲ್ಲಿ ಹೋಗಿ ನೀವೆಲ್ಲ ಒಂಥರ ವಂಡರ್ ಆಗ್ಬಿಡುತ್ತೆ ನಿಮ್ಗೆ, ಇವೆಲ್ಲ ಕ್ವಶನ್ ನಾನು ನೋಡ್ಲೇ ಇಲ್ಲ, ಹೆಂಗ್ ಓದಿದೆ ನಾನು ಅನ್ನೋ ತರ ಆಗ್ತದೆ. ಅದಕ್ಕೋಸ್ಕರ ಅವನಿಗಿಂತನೂ ಚೆನ್ನಾಗಿ ನೀವು ಸಿದ್ಧರಾಗಬೇಕು. ಅವ ಕ್ವಶನ್ ತೆಗಿಯೋನ್ಗೆ ಶಾಕ್ ಆಗೋ ರೀತಿಯ ನಿಮ್ಮ ಜ್ಞಾನ ಇತ್ತು ಅಂತಂದ್ರೆ ಅವು ಏನ್ ಕೇಳಿದ್ರು ಆನ್ಸರ್ ಮಾಡ್ತಾರೆ. ಅದಕ್ಕಾಗಿನೇ ವಿದ್ಯಾರ್ಥಿಗಳೇ ನಾವೀಗ ಒಂದು ಮಾಕ್ ಟೆಸ್ಟ್ ಸರಣಿಯನ್ನ ಆರಂಭಿಸಿದ್ವಿ. ಅದನ್ನ ಮುಂದೆ ನಮ್ಮ ನೈಸ್ ಆಪ್ ಅಲ್ಲೇನೆ ಬರ್ತದದು. ಓಕೆ, ಸೊ ಈ 6 ಮಾಕ್ ಟೆಸ್ಟ್ ಗಳಾಗಿದ್ದಾವೆ, ಪ್ರತಿ ವಾರ ನಡೆಸ್ತಾ ಇದೀವಿ. ಪ್ರತಿ ಮಾಕ್ ಟೆಸ್ಟ್ ಗೆ ನಾವು 40 ರೂಪಾಯಿ ಅಂತ ಚಾರ್ಜ್ ಮಾಡ್ತಾ ಇದೀವಿ. ಸೊ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ ನಮ್ಮ ಟೆಸ್ಟ್ ಯಾವಾಗ ಬರುತ್ತೆ ಅಂತ. ಪ್ರತಿ ವಾರ ಸಂಡೆ ಯಾವಾಗ ಬರುತ್ತದೆ, ಈ ಟೆಸ್ಟ್ ಯಾವಾಗ ತಗೊಂಡಿವಿ ಅಂತ. ಯಾಕಂದ್ರೆ ಆ ರೀತಿ ಗುಣಮಟ್ಟದ ಪ್ರಶ್ನೆಗಳನ್ನ ನಾವಿಲ್ಲಿ RDPR ಕೊಡ್ತಾ ಇದೀವಿ. ಇನ್ನು ಮುಂದೆ ಅದಕ್ಕೆ ಕನ್ನಡ, ಇಂಗ್ಲಿಷ್ ಮತ್ತು GK ಇವನ್ನೂ ಕೂಡ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಆ ಪ್ರಶ್ನೆಗಳನ್ನು ಕೂಡ ಕೊಟ್ಟು 2 ಪತ್ರಿಕೆಗೆ ನಿಮ್ಮನ್ನ ತಯಾರಿ ಮಾಡ್ತೀವಿ. 2 ಪತ್ರಿಕೆಯಲ್ಲೂ ಕೂಡ ನಿಮಗೆ ಮಾಕ್ ಟೆಸ್ಟ್ ಗಳು ಸಿಗ್ತವೆ. ಸೊ ಆ ಮಾಕ್ ಟೆಸ್ಟ್ ಸರಣಿಯನ್ನು ಕೂಡ ನೀವು ತೆಗೆದುಕೊಳ್ಬಹುದು. ಜೊತೆಗೆ ನಿಮಗೆ ಪ್ರತಿ ವಾರದ ಮಾಕ್ ಟೆಸ್ಟ್ ನಂತರ ಅದರ ಅನಾಲಿಸಿಸ್ ಕೂಡ ಇರ್ತದೆ, ವಿವರಣೆನೂ ಕೂಡ ಇರ್ತದೆ. ಓಕೆ, ಸೊ ಅದಕ್ಕೆ ಈ ಒಂದು ಸುವರ್ಣ ಅವಕಾಶ ಬಿಡಕೋಬೇಡ್ರಿ. ನಿಮ್ಮ ತಂದೆ ತಾಯಿಗೆ ಒಂದು ಅಧಿಕಾರಿ ಹುದ್ದೆಯನ್ನ ತೆಗೆದುಕೊಂಡು ಗಿಫ್ಟ್ ಕೊಡಬೇಕು, ನನ್ನ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕಂದ್ರೆ ಸರಿಯಾದ ರೀತಿಯ ಮಾರ್ಗದರ್ಶನ ತಗೊಂಡು ಈ ಒಂದು ಸುವರ್ಣ ಅವಕಾಶದಲ್ಲಿ PDO ಆಗಿ ನೀವು ಹೊರಹೊಮ್ಮಲೇಬೇಕು. ಅದಕ್ಕಾಗಿ ನಾವು ನಿರಂತರವಾಗಿ ನಿಮ್ಮ ಶ್ರಮ ಹಾಕ್ತಾ ಇರ್ತೀವಿ. ಸೊ ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ವೋ, ನಾನು ಇದನ್ನ ಪ್ಯಾಷನ್ ಆಗಿ ತಗೊಂಡಿದ್ದೀನಿ. ಓಕೆ, ಸೊ ಟೀಚಿಂಗ್ ಈಸ್ ಮೈ ಪ್ಯಾಷನ್ ಅಂಡ್ RDPR ಸಬ್ಜೆಕ್ಟ್ ಟೀಚಿಂಗ್ ಈಸ್ ಸ್ಟಿಲ್ ಮೋರ್ ಮೈ ಪ್ಯಾಷನ್. ಓಕೆ, ಸೊ ಎಷ್ಟೋ ಸಾರಿ 2 ಗಂಟೆ ಆಗಿರ್ತದೆ, 3 ಗಂಟೆ ಆಗಿರ್ತದೆ. ಯಾಕಂದ್ರೆ ಹೊಸದನ್ನು ಕೊಡ್ಬೇಕಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ. ಅವ್ನಿಗೆ ಏನೋ ಅನಿಸ್ಬೇಕು, ಸರ್ ನಾನು ಇದನ್ನ ಕೇಳಲೇ ಇಲ್ಲಲ್ಲ, ಈ ತರ ಪ್ರಶ್ನೆ ಕೇಳ್ಬೋದಾ ನಮಗೆ ಅನ್ನೋ ಒಂದು ಭಾವನೆ ಬರ್ಬೇಕು ಅವನಿಗೆ. ಅಂದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಅವನಿಗೆ ಪರ್ಫೆಕ್ಟ್ ಆಗ್ಬೇಕು. 321 ಪ್ರಕರಣಗಳು ಕೂಡ ಪರ್ಫೆಕ್ಟ್ ಆಗ್ಬೇಕು, ಬಾಯಲ್ಲಿ ಇರಬೇಕು ಅವನಿಗೆ. ಆ ರೀತಿ ನಮ್ಮ ಆಫ್ಲೈನ್ ತರಗತಿಗಳು ಕೂಡ ಇರ್ತವೆ, ಆನ್ಲೈನ್ ತರಗತಿಗಳು ಕೂಡ ಇರ್ತವೆ. ಇಲ್ಲಿ ನಮ್ಮ ಆಫ್ಲೈನ್ ತರಗತಿಗೆ ಬಂದವರಿಗೆ ನಮ್ಮ ಬುಕ್ ಸಿಗ್ತದೆ, ಜೊತೆಗೆ ಕೋರ್ಸ್ಗಳು ಸಿಗ್ತವೆ. ಓಕೆ, ಜೊತೆಗೆ ನಮ್ಮ ಆನ್ಲೈನ್ ತರಗತಿಗೆ ಬಂದವರಿಗೆ ನಿಮಗೆ ಈ PDF ರೂಪದಲ್ಲಿ ನೋಟ್ಸ್ ಗಳು ಸಿಗ್ತವೆ. ಇಲ್ಲ ಬರೆಸ್ತೇವೆ, ಅದನ್ನ ನಿಮಗೆ ಪ್ರತಿಯೊಂದು ಪ್ರಕರಣ ಕೂಡ ಬರೆಸಲಾಗ್ತದೆ. ಓಕೆ, ಸೊ ಮತ್ತೆ ಈ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಅಲ್ಲಿ ಡಿಸ್ಕಷನ್ ಮಾಡಲಾಗ್ತದೆ. ತುಂಬಾ ಗುಣಮಟ್ಟದ ರೀತಿಯ ತರಗತಿಗಳು ನಿಮಗೆ ಸಂಪೂರ್ಣವಾಗಿ ಸಿಗುತ್ತದೆ ಆನ್ಲೈನ್ ಕೋರ್ಸ್ ಅಲ್ಲೂ ಕೂಡ ನಮ್ಮ ಆಪ್ ಅಲ್ಲಿ. ರೈಟ್, ಸೊ ಜೊತೆಗೆ ನಿಮಗೆ ಇಂಗ್ಲಿಷ್ ಸರ್ದು ಕ್ಲಾಸ್ ಆಡೆಡ್ ಅಡ್ವಾಂಟೇಜ್. ನೀವು ಅದೇ ಕನ್ನಡ ಇಂಗ್ಲಿಷ್ 2 ಪಂಟರು ನಮ್ ಜೊತೆಗಿದ್ದಾರೆ. ಅದ್ರ ಜೊತೆಗೆ ನಾನು RDPR ಸಬ್ಜೆಕ್ಟ್ ಅನ್ನು ನಿಮ್ಗೆ ಹ್ಯಾಂಡಲ್ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇನ್ನೂ ಹೇಗೆ ಇರಲಿ. ನಿಮ್ಗೆ ಗೊತ್ತು, ಸೊ RDPR ಅಂದ್ರೆ ನನ್ನ ಹೆಸರನ್ನ ಹೇಳ್ತೀರಿ. ಸೊ ನನಗೆ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಬಟ್ ಇನ್ನೂ ಹೆಮ್ಮೆ ಅನ್ಸೋದು, ಖುಷಿ ಅನ್ಸುತ್ತೆ ಯಾವಾಗಂದ್ರೆ ನಿಮ್ಮೆಲ್ಲರನ್ನು PDO ಪಟ್ಟಿಯಲ್ಲಿ ನೋಡಿದಾಗ, PDO ಪಟ್ಟಿಯಲ್ಲಿ PDO ಆಯ್ಕೆಯ ಪಟ್ಟಿಯಲ್ಲಿ ನೋಡಿದಾಗ. ಸೊ ಅಲ್ಲಿವರೆಗೂ ನಾನು ನಿರಂತರವಾಗಿ ಶ್ರಮಿಸ್ತಾ ಇರ್ತೀನಿ. ಓಕೆ, ಸೊ ಅಲ್ಲಿವರೆಗೂ ನಾನು ವಿಶ್ರಮಿಸಂಗಿಲ್ಲ. ಓಕೆ, ಪ್ರತಿದಿನ ವರ್ಕ್ ಮಾಡ್ತಾ ಇರ್ತೀನಿ ನಿಮಗಾಗಿ ಹೊಸ ಹೊಸ ಪ್ರಶ್ನೆಗಳನ್ನು ಕೇಳೋದಕ್ಕೆ. ರೈಟ್, ಸೊ ನೈಸ್ ಅಕಾಡೆಮಿ ಆಪ್ ಬರೋದಿದೆ.
ಸೊ ಎಲ್ಲರೂ ಕೂಡ ಕಾತರಿಂದ ಕಾಯ್ತಾ ಇದ್ದಾರೆ. ಪುಸ್ತಕಗಳು ಕೂಡ ಬರೋದಿದೆ. ನಮ್ದು MCQ ಬುಕ್ ಆಲ್ರೆಡಿ PDF ರೂಪದಲ್ಲಿ ರೆಡಿ ಆಗಿದೆ. ಅದನ್ನ ಈಗ ಪ್ರಿಂಟಿಗೆ ಹಾಕ್ಸೋದಿದೆ. ಅದು ಇನ್ನೇನು ಒಂದು ವಾರದಲ್ಲಿ MCQ ಸರಣಿ ಬರ್ತಾ ಇದೆ. ಓಕೆ, ಸೊ ಅದು ನೀವು ಮನೆಯಲ್ಲೇ ಕುತ್ಕೊಂಡು ಆರ್ಡರ್ ಮಾಡಿ ತೆಗೆದುಕೊಳ್ಬಹುದು. ಜೊತೆಗೆ ನಮ್ಮ ಪುಸ್ತಕ, ನಮ್ಮದೇ ಆಗಿರ್ತಕ್ಕಂಥ RDPR ಪುಸ್ತಕ ಬರೋದಿದೆ. ಓಕೆ, ಅದು ಕೂಡ ಈ ತಿಂಗಳ ಕೊನೆಗೆ ನಿಮ್ ಕೈ ಸೇರುತ್ತೆ. ಸೊ ಅದಕ್ಕಾಗಿ ನೀವೇನ್ ಕಾತರಿಂದ ಕಾಯ್ತಾ ಇದ್ರಿ PDO ಕ್ಲಾಸ್ ಅನ್ನ ಕೇಳಿ, ಸೊ ಅದು ನಿಮಗೆ ಕೈಗೆ ಸಿಗುತ್ತೆ. ಓಕೆ, ಸೊ ಅದನ್ನ ನೀವೆಲ್ಲರೂ ಬಳಸ್ಕೊಂಡು ಒಳ್ಳೆ ಸ್ಕೋರ್ ಮಾಡ್ಕೋಬಹುದು. ರೈಟ್ ಸರ್, ರಮೇಶ್ ಪೂಜಾರಿ ಸರ್, ಈಗ ನಿಮ್ ಕಡೆಯಿಂದ ಬರುವಂತ ವಿದ್ಯಾರ್ಥಿಗಳು PDO ಅಂತ ಕೇಳ್ತಾರೆ. ಓಕೆ, ಸೊ ಅವ್ರಿಗೂ ಕೂಡ ಕೇಳ್ತಿದಾರ ಸರ್ ನಿಮ್ಮಲ್ಲಿ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ನಾನು ಅದನ್ನೇ ಕೇಳ್ಬೇಕಂತ ಇದ್ದೆ. ನಿಮ್ ಕಡೆಯಿಂದ ಕೇಳ್ತಿದಾರ ಸರ್? ವಿದ್ಯಾರ್ಥಿಗಳಿಗೆ ನಾನು 10% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಮ್ ಕಡೆಯಿಂದ ಬರುವಂತ ವಿದ್ಯಾರ್ಥಿಗಳಿಗೆ ನೀವೇನಾದ್ರು ಡಿಸ್ಕೌಂಟ್ ಕೊಡ್ತೀರಾ? ಡೆಫಿನೆಟ್ಲಿ ಸರ್. ಅಲ್ಲ, ಈಗ ನೀವು ಗುರುಗಳು ಆ ರೀತಿ ಹೇಳಿ ಕಳಿಸ್ತಾ ಇದ್ದೀರಿ, ನಮ್ಮ ಹೆಮ್ಮೆಯಿಂದ ಹೇಳಿ ಕಳಿಸ್ತಾ ಇದೀರಿ ಅಂತಂದ್ರೆ, ಅಭಿಮಾನದಿಂದ ಹೇಳಿ ಕಳಿಸ್ತಾ ಇದೀರಿ ಅಂದ್ರೆ, ಸೊ ನಾವು ಕೂಡ ನೀವ್ ಹೇಗೆ 10% ಡಿಸ್ಕೌಂಟ್ ಕೊಡ್ತಾ ಇದೀರಿ, ಆ ತರ ಸಕ್ಸಸ್ 10 ಅಂತ ಒಂದು ಕೋಡ್ ಅನ್ನ ಬಳಸೋಣ. ಸೊ ಯಾರು ಸಕ್ಸಸ್ ಅಕಾಡೆಮಿಯಿಂದ ನಮ್ಮ PDO ತರಗತಿಗಳಿಗೆ ನೈಸ್ ಅಕಾಡೆಮಿ ಆಪ್ ಅಲ್ಲಿ ತಗೊಳ್ತಾ ಇದಾರೆ, ಅವ್ರಿಗೆ 10% ರಿಯಾಯಿತಿಯನ್ನ ನಾನು ಕೊಡಕ್ ರೆಡಿ ಇದ್ದೀನಿ ಸರ್, ನಮ್ಮ ಸಂಸ್ಥೆಯಿಂದ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗಾದ್ರೆ ನಿಮ್ಮ ಆಪ್ ಅನ್ನ ತಗೋಬೇಕಾದ್ರೆ ಮೊದಲಿಗೆ ಕೆಲಸ ಅವ್ರು ಏನ್ ಮಾಡ್ಬೇಕು? ಡಿಸ್ಕ್ರಿಪ್ಷನ್ ಅಲ್ಲಿ ಏನಾದ್ರು ಲಿಂಕ್ ಅದು ಇಟ್ಟಿದ್ದೀರಾ? ಸರ್ ಒಳ್ಳೆ ಪ್ರಶ್ನೆ ಸರ್. ನಾವೀಗ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಯೂಟ್ಯೂಬ್ ಏನಿದೆ ವಿಡಿಯೋ ಬರ್ತಾ ಇದೆ, ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಿದ್ರೆ, ಅವರು ಯಾರು ನಮ್ಮ ಕ್ಲಾಸಿಗೆ ಬರ್ಬೇಕು ಅನ್ನೋರು ಅಥವಾ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ನಮ್ಮ ತರಗತಿಗಳು ಜಾಯ್ನ್ ಆಗ್ಬೇಕು ಅನ್ನೋರು ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಓಕೆ, ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಲಿ. ಅವ್ರಿಗೆ ಈ ಒಂದು ಆಪ್ ನ ಲಿಂಕ್ ಅನ್ನ ಮತ್ತು ಆಪ್ ನ ಹೇಗೆ ಅವರು ಜಾಯ್ನ್ ಆಗ್ಬೇಕು ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋ ಮಾಹಿತಿಯನ್ನ ಅಲ್ಲಿ ಕೊಡಲಾಗ್ತದೆ ಸರ್. ಓಕೆ, ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗ್ಬೇಕು ಸರ್ ಎಲ್ಲಾ ವಿದ್ಯಾರ್ಥಿಗಳು. ಯಾರು ನಮ್ಮ ನೈಸ್ ಅಕಾಡೆಮಿ ಆಪ್ ಅಲ್ಲಿ ನಮ್ಮ PDO ತರಗತಿಗಳನ್ನ ಅಥವಾ GK ಇಂಗ್ಲಿಷ್ ಕನ್ನಡ ತರಗತಿಗಳನ್ನ ಜಾಯ್ನ್ ಆಗ್ಬೇಕಂತಾರೋ ಅವರು ಈ ನಮ್ಮ ಲಿಂಕ್ ಅಲ್ಲಿ ಇರ್ತಕ್ಕಂಥ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಕ್ಕಂಥ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆದ್ರೆ ಸಾಕು ಸರ್, ಅವ್ರಿಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಸರ್. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳೇ, ಆ ವಾಟ್ಸಪ್ ಲಿಂಕ್ ಅದ ಕೆಳಗಡೆನೆ ಯಾರು ನೀವು ಇಂಗ್ಲಿಷ್ ಸಬ್ಸ್ಕ್ರಿಪ್ಷನ್ ತಗೋಬೇಕಂತಿದ್ದಾರೆ, ಈಗ ನೋಡಿ ಇಂಗ್ಲಿಷ್ ನಲ್ಲಿ ಅಂದ್ರೆ ನನ್ನ ಆಪ್ ದಲ್ಲಿ ಸಕ್ಸಸ್ ಅಕಾಡೆಮಿ ಜಮಖಂಡಿ ಆಪ್ ದಲ್ಲಿ ನಿಮಗೆ 2 ರೀತಿ ಕ್ಲಾಸ್ ಇದಾವೆ. ಒಂದು ಕೇವಲ ಇಂಗ್ಲಿಷು 1499, ಒಂದು ಇಂಗ್ಲಿಷು ಕಂಪ್ಯೂಟರ್ ಮೆಂಟಾಲಿಟಿ 3 ಕೂಡಿ 1999 ಅಂತ ಇದೆ. ನಮ್ಮ ಆಪ್ ಅದ ಲಿಂಕ್ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ನನಗೆ ಕಾಲ್ ಮಾಡಿ, ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಹೇಗೆ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅನ್ನೋದು. ಇಲ್ಲಿ ಮೇಲೆ ಒಂದು ಕೋರ್ಸ್ ಇದೆ, 3 ಸಬ್ಜೆಕ್ಟ್ ವಿತ್ ನೋಟ್ಸ್ ಡೌನ್ಲೋಡ್ ಮಾಡ್ಕೋಬಹುದು. ಕೆಳಗಡೆ ಒಂದು ಕೋರ್ಸ್ ಇದೆ ಬೇರೆ ಇಂಗ್ಲಿಷ್ ಇದ್ದು, ಅದು ಕೂಡ ಎರಡೂ ಕೂಡ 6 ಮಂತ್ ಕೋರ್ಸ್ ಆಗಿರುತ್ತೆ ಸರ್. ಹಾಗಾದ್ರೆ ಡೆಫಿನೆಟ್ ಆಗಿ ಇವತ್ತಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಈ ಸ್ಪರ್ಧೆಯಲ್ಲಿ ನಿಮ್ಮ ಪಾತ್ರ ತುಂಬಾ ಇಂಪಾರ್ಟೆಂಟ್ ಇದೆ PDOದಲ್ಲಿ ಸರ್. ದಯವಿಟ್ಟು ನಮ್ಮ ಎಲ್ಲಾ ಕರ್ನಾಟಕದ ವಿದ್ಯಾರ್ಥಿಗಳಿಗೋಸ್ಕರ ನಿಮ್ಮಿಂದ ತುಂಬಾ ಉತ್ತಮವಾದಂತಹ ಕ್ಲಾಸ್ ಆಗ್ಲೇಬೇಕು. ಯಾಕಂತಂದ್ರೆ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣ ನಿಮ್ದೇ ಕೆಲಸ ಇದೆ. ಇರ್ಬಹುದು ಇಂಗ್ಲಿಷ್ ಡಿಫಿಕಲ್ಟ್ ಅಂತ, ಅದನ್ನು ಡೆಫಿನೆಟ್ಲಿ ಮ್ಯಾನೇಜ್ ಮಾಡೇ ಮಾಡ್ತಾರೆ. ಅದು ನನ್ನ ಮೇಲೆ ಅವ್ರು ಭರವಸೆ ಇಟ್ಟರೆ ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ. ಈಗಾಗಲೇ ಅಕಾಡೆಮಿದಲ್ಲಿ ಕೂಡ ನಾನು ಮಾಡ್ತಾ ಬಂದಿದ್ದೀನಿ. ಈಗಾಗಲೇ ನಾವು ಅದನ್ನ ಅಲ್ಲಿಂದ ಕ್ವಿಟ್ ಆದ್ಮೇಲೆ ನಮ್ದೇ ಅಕಾಡೆಮಿದಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಿದೆ ಸರ್. ನಿಮ್ಮಿಂದ ತುಂಬಾ ಉತ್ತಮವಾದಂತಹ ಕ್ಲಾಸ್ಗಳನ್ನ ಪಡಿತಾನೆ ಇರ್ತಾರೆ. ಅದು ನಮಗೆ ಡೆಫಿನೆಟ್ಲಿ ಗೊತ್ತಿದೆ. ಬೇಗನೆ ನಿಮ್ಮ ಆಪ್ ಅನ್ನ ಲಾಂಚ್ ಮಾಡಿ. ನಾವು ವಾಟ್ಸಪ್ ದಲ್ಲಿ ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾವೆ ಹುಡುಗರು. ನಮ್ಮ ವಿದ್ಯಾರ್ಥಿಗಳಂತೂ ತುಂಬಾ ಜನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸರ್, ಕೆಲವು ವಿದ್ಯಾರ್ಥಿಗಳಿಗೆ ಕನ್ನಡನ ಹೇಗ್ ಮಾಡ್ಬೇಕು ಮಾಡ್ಬೇಕಂತ ಅವ್ರದ್ದು ಕೂಡ ಪ್ರಶ್ನೆಗಳಿದಾವೆ. ಇಲ್ಲಿ ತನಕ ನಮ್ಮ ಒಂದು ಸೂತ್ರಗಳನ್ನ, ನಮ್ಮ ಚರ್ಚೆಯನ್ನ ಎಲ್ಲರೂ ಕೇಳಿದ್ದಾರೆ. ಇನ್ನು ಮುಂದೆ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸರ್. ಅವರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡೋಣ. ಎಸ್, ಮೊದಲನೇ ಪ್ರಶ್ನೆ ಸರ್, PDOಗೋಸ್ಕರ ಪುಲಯಾನಿ ಅಥವಾ ಅಶೋಕ್ ಮಿರ್ಜಿ ಇವೆರಡರ ಬುಕ್ ನಲ್ಲಿ ಯಾವುದು ಓದ್ಬೇಕು ಸರ್? ಆಕ್ಚುಲಿ ಇದು ಕೇಳಬೇಕಂದ್ರೆ ಇದು 200 ಮಾರ್ಕ್ಸ್ ಗಳಿಗೆ ಕೇಳ್ತಕ್ಕಂತ ಒಂದು ವಿಷಯ ಆಗಿರೋದ್ರಿಂದ ಬಹಳ ಜನರಿಗೆ ಗೊಂದಲ ಇದೆ ಸರ್. ಪುಲಿಯಾನಿ ಓದ್ಬೇಕಾ? ಪುಲಿಯಾನಿ ತಗೊಂಡ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ, ಯಾಕಂದ್ರೆ ಆಕ್ಟ್ ಇದು. ಓಕೆ, ಮತ್ತೆ ಬಹುತೇಕ ಈ ಆಥರ್ಗಳು ಏನಿದ್ದಾರೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಆಕ್ಟ್ ಅನ್ನ ಕಾಪಿ ಮಾಡಿ ಇಟ್ಟಿದ್ದಾರೆ, ತಮ್ಮ ತನವನ್ನು ಏನೂ ಇಟ್ಟಿಲ್ಲ ಇಲ್ಲಿ. ನಿಜವಾಗ್ಲೂ ನಾನು ನೋಡ್ಬೇಕಂದ್ರೆ ಸರ್, ನಮ್ಮ ವಿದ್ಯಾರ್ಥಿ ಇಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಸಕ್ರಿ ಅಂತ. ಆ ವಿದ್ಯಾರ್ಥಿ ಸುಮಾರು 8 ಬುಕ್ ಗಳನ್ನ ತಗೊಂಡಿದ್ದಾರೆ ಸರ್. ಯಾಕಂದ್ರೆ ಯಾವ್ದೇ ಒಂದು ಬುಕ್ ದಲ್ಲಿ ಹೊಸದನ್ನು ಕೊಟ್ಟಿರ್ಬೋದಲ್ಲ ಅಂತ. ಸೊ ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲರೂ ಆಕ್ಟ್ ಅನ್ನು ಕಾಪಿ ಮಾಡಿಟ್ಟಿದ್ದಾರೆ ಹೊರತು ಅದನ್ನ ಪ್ರತಿಯೊಂದು ಪ್ರಕರಣವನ್ನ ವಿದ್ಯಾರ್ಥಿಗಳ ಮನಮುಟ್ಟುವಂತ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಕೊಡುವಂತ ಪ್ರಯತ್ನ ಯಾರೂ ಮಾಡಿಲ್ಲ. ಸೊ ಅದು ದೊಡ್ಡ ಸಮಸ್ಯೆ ನಮ್ಮ ಎಲ್ಲಾ ಆಥರ್ಗಳದ್ದು, ಎಲ್ಲಾ ಬುಕ್ಗಳದ್ದು. ಬಹಳ ಜನರಿಗೆ ಈ ಬುಕ್ಗಳ ಬಿಟ್ಟು ಬೇರೆ ಏನೂ ಇಲ್ಲ. ಹಿಂಗಾಗಿ ನಾವು ಒಂದು ಬುಕ್ ಅನ್ನು ಮಾಡಿದೇವಿ, ಅದು ಇನ್ನೇನು ಈ ತಿಂಗಳು ಬರುತ್ತೆ. ಅದಕ್ಕೆ ಸೊ ನೀವು ಯಾರು ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ತಾ ಇದ್ದೀರಿ ಅವ್ರಿಗೆ ನಾನು ಆಕ್ಟ್ ಅನ್ನು ಕೊಡ್ತಾ ಇದ್ದೀನಿ. ಅದನ್ನ ನೀವು ಜಸ್ಟ್ ಒಂದು 100-150 ರೂಪಾಯಿದಲ್ಲಿ
ಜೆರಾಕ್ಸ್ ಮಾಡಿಸ್ಕೊಂಡು ಪ್ರಿಂಟ್ ತಕೊಂಡು ನೀವು ಒಂದು ಸ್ಪೈರಲ್ ಬೈಂಡಿಂಗ್ ಮಾಡಿ ಇಟ್ಕೊಂಡು ಅದನ್ನ ರೆಫರ್ ಮಾಡ್ರಿ. ಜೊತೆಗೆ ನಮ್ಮ ತರಗತಿಯ ನೋಟ್ಸ್ ಗಳು ಇರ್ತವೆ, ತುಂಬಾ ಚೆನ್ನಾಗಿರ್ತವೆ. ಓಕೆ, ನಮ್ಮದೇ ಒಂದು ಪುಸ್ತಕ ಬರೋದಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ನಿಮಗೆ ಪ್ರತಿಯೊಂದು ಪ್ರಕರಣವನ್ನು ಕೂಡ ನಿಮ್ಮ ಭಾಷೆಯಲ್ಲಿ ನೀವು ಆಡೋ ಭಾಷೆಯಲ್ಲೇ ಕೊಡ್ತಾ ಇದ್ದೀನಿ. ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್. ಈಗ ಪಂಚಾಯತಿ ಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಸೊ ಅದನ್ನ ಹಂಗಾರೆ ಹೆಂಗ್ ಮಾಡ್ತಾರ್ರಿ, ಆದೇಶ ಹೆಂಗಿರುತ್ತೆ ಅಂತ ಹೇಳಿ ನೋಡೋದಕ್ಕೆ ನಿಮ್ಗೆ ಗೆಜೆಟಿಯರ್ ಪ್ರತಿನೆಯಲ್ಲಿ ಇರ್ತದೆ. ಓಕೆ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಯಾವ ಹೊಸ ಪಂಚಾಯತಿ ಸ್ಥಾಪನೆ ಆಯ್ತು, ಅದರ ವ್ಯಾಪ್ತಿ ಏನು, ಅದನ್ನ ಹೆಂಗ್ ನಿರ್ಧರಿಸಿದ್ರು ಅನ್ನೋದನ್ನ ಗೆಜೆಟಿಯರ್ನೇ ಕೊಟ್ಟಿರ್ತೇನೆ ಅಲ್ಲಿ. ಸೊ ತಾಲೂಕ್ ಪಂಚಾಯತಿ ಸ್ಥಾಪನೆ ಬಗ್ಗೆ ಕೊಟ್ಟಿರ್ತೀವಿ, ಜಿಲ್ಲಾ ಪಂಚಾಯತಿ ಬಗ್ಗೆ, ಸಭೆಗಳ ಬಗ್ಗೆ ಕೊಟ್ಟಿರ್ತೀವಿ. ಇವೆಲ್ಲವನ್ನು ಕೂಡ ವಿತ್ ಪ್ರಾಕ್ಟಿಕಲ್ ನಾಲೆಜ್ ಇರತಕ್ಕಂತ ಒಂದು ಸಮಗ್ರವಾದಂತ ಪುಸ್ತಕ ನೈಸ್ ಅಕಾಡೆಮಿಯ ಒಂದು PDO ಕೈಪಿಡಿ ಬರೋದಿದೆ. ಸೊ ಅದಕ್ಕಾಗಿ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ, ನನಗೆ ಗೊತ್ತು. ಅದಕ್ಕೆ ಈಗ ಸದ್ಯ ಯಾಕೆ ನಾನು ಸ್ವಲ್ಪ ಡಿಲೇ ಮಾಡ್ತಿದ್ದೀನಿ ಅಂದ್ರೆ, ಸುಮಾರು 15ರಿಂದ 20 ಪ್ರಕರಣಗಳಿಗೆ ತಿದ್ದುಪಡಿ ಆಗ್ಬಹುದು. ಓಕೆ, ಯಾಕಂದ್ರೆ ಭಕ್ತ ವತ್ಸಲ ಕಮಿಟಿಯ ವರದಿ ಆಧಾರದ ಮೇಲೆ ಸರ್ಕಾರ ಏನಾದ್ರೂ ತಿದ್ದುಪಡಿ ಮಾಡಿದ್ರೆ ಸೊ ಅದಕ್ಕೆ 15ರಿಂದ 20 ಪ್ರಕರಣಗಳನ್ನ ಆಡ್ ಮಾಡ್ಬೇಕಾಗುತ್ತೆ, ಬದಲಾವಣೆ ಮಾಡ್ಬೇಕಾಗುತ್ತೆ. ಓಕೆ, OBCಗೆ ರಿಸರ್ವೇಶನ್ ಚೇಂಜ್ ಆಗುತ್ತೆ. ಆ ಉದ್ದೇಶಕ್ಕೆ ನಾನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸೊ ಅನಾವಶ್ಯಕವಾಗಿ ಹರಿಬರಿ ಮಾಡ್ಕೊಂಡು ಯಾವ್ದಾವ್ದೋ ಪುಸ್ತಕಗಳನ್ನು ತಗೊಳಕ್ ಹೋಗ್ಬೇಡ್ರಿ. ಈಗ ಸದ್ಯ ಪ್ರಕರಣ ಒಂದ್ ಪ್ರಶ್ನೆ ಏನಂತಂದ್ರೆ, ಈಗ ಸದ್ಯ ಕಮೆಂಟ್ ನಲ್ಲಿ ನಿಮ್ ವಿದ್ಯಾರ್ಥಿಗಳಿದ್ದಾರೆ, ಅವ್ರು ನಿಮ್ ಬುಕ್ ತಗೋ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ವಿದ್ಯಾರ್ಥಿಗಳು ಏನಂತಿದ್ದಾರೆ, ಸರ್ ಅವ್ರದೇ ಬುಕ್ ತಗೋಬೇಕು, ಆ ಬುಕ್ ನಲ್ಲಿ ಏನು ಒಂದು ವ್ಯತ್ಯಾಸ ಇದೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಸರ್. ಅದಕ್ಕೆ ಏನ್ ಹೇಳ್ತೀರಾ? ಸರ್ ಡೆಫಿನೆಟ್ಲಿ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಇರ್ತಕ್ಕಂಥ ಪುಸ್ತಕಗಳಲ್ಲಿ ಆಕ್ಟ್ ನ ಪ್ರತಿನೇ ಇದೆ. ಆಕ್ಟ್ ನಲ್ಲಿ ಯಾವ ಭಾಷೆ ಬಳಸಿದನೋ ಅದನ್ನೇ ಇವ್ರು ಇಟ್ಟಿದ್ದಾರೆ ಹೊರತು ಜನರಿಗೆ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ, ಅಭ್ಯರ್ಥಿಗಳಿಗೆ ಅರ್ಥ ಆಗೋ ಭಾಷೆಯಲ್ಲಿ ಇಲ್ಲ ಅದು. ನಾನು ಕೊಡ್ತಾ ಇರೋದು ವಿಶೇಷತೆ ಏನಪ್ಪಾ ಅಂದ್ರೆ, ಪ್ರತಿಯೊಂದು ಪ್ರಕರಣನೂ ಕೂಡ ನೀವು ಆಡೋ ಭಾಷೆಯಲ್ಲೇ ಅವ್ರಿಗೆ ಅರ್ಥ ಆಗ್ತದೆ, ಆ ರೀತಿ ಕೊಟ್ಟಿದ್ದೀನಿ. ಜೊತೆಗೆ ಆ ಒಂದು ಕಾಯ್ದೆಯ ಸ್ಯಾಂಕ್ಟಿಟಿಯನ್ನ, ಪಾವಿತ್ರ್ಯತೆಯನ್ನು ಉಳಿಸಿದ್ದೀನಿ. ಓಕೆ, ಆ ಕಾಯ್ದೆಯಲ್ಲಿ ಇರ್ತಕ್ಕಂಥ ಅಂಶ ಮತ್ತು ನೀವು ಅರ್ಥ ಆಗೋ ಭಾಷೆಯಲ್ಲಿ, ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಈ ಒಂದು ಕಾಯ್ದೆಯನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಜೊತೆಗೆ ಏನಪ್ಪಾ ಅಡ್ವಾಂಟೇಜ್ ಅಂದ್ರೆ, ಪ್ರತಿಯೊಂದು ಪ್ರಕರಣಕ್ಕೂ ಕೂಡ ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಸಿಗ್ತಾ ಇದೆ ಅಲ್ಲಿ. ಪ್ರಾಕ್ಟಿಕಲ್ ನಾಲೆಜ್ ಅಂದ್ರೆ ಈಗ ಹೇಳಿದ್ನಲ್ಲ, ಸೊ ಒಂದು ಒಂದು ಗ್ರಾಮ ಪಂಚಾಯತಿ ರಚನೆ ಮಾಡಿರ್ತಕ್ಕೆ ಒಂದು ಗೆಜೆಟಿಯರ್ ಇರ್ತದೆ. ಓಕೆ, ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಮಾಡಿರ್ತದೆ, ಅದನ್ನ ಅಲ್ಲಿ ಕೊಟ್ಟಿರ್ತೀನಿ. ವಿಸರ್ಜನೆ ಮಾಡಿರೋದಕ್ಕೆ ಒಂದು ಪ್ರಕಟಣೆ ಇರ್ತದೆ. ಓಕೆ, ಯಾವುದೇ ಒಂದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ವಿಸರ್ಜನೆ ಮಾಡಿದ್ರು ಅಂದ್ರೆ ಅದನ್ನೇ ಆಗಿರ್ತಕ್ಕಂಥ ಗೆಜೆಟಿಯರ್ ಹಾಕಿರ್ತೀನಿ. ಕಠಿಣತೆಯಿಂದ ಸರಳೀಕರಣಕ್ಕೆ ಗೊಳಿಸಿ ಎಲ್ಲರ ಕಠಿಣವಾದಂತ ಜಾಬ್ ಅನ್ನ ಸರಳವಾಗಿ ಪಡೆಯುವಂತೆ ನಿಮ್ ಪುಸ್ತಕವನ್ನು ನೀವು ಮಾಡಿದ್ದೀರಾ. Obviously sir, ಹೌದು. ಓಕೆ, ಥ್ಯಾಂಕ್ ಯು ಸರ್. ಹಂಗಾದ್ರೆ ಸರ್, ಹಾಗಾದ್ರೆ ಒಟ್ಟಾರೆ ಈ ಬ್ಯಾಚ್ ಗನ್ನ ಅಥವಾ ಇದು ವಿದ್ಯಾರ್ಥಿಗಳಿಂದ ಹೇಳ್ತಕ್ಕ ಸಮಗ್ರವಾದಂತ ಜ್ಞಾನವನ್ನ ನಾನು ಇಲ್ಲಿ ಅವ್ರಿಗೆ ಹಾಕಿದ್ದೀನಿ ಸರ್. ಓಕೆ ಸರ್, ಈ ಬುಕ್ ಅಲ್ಲಿ. ಓಕೆ ಸರ್, ಹಾಗಾದ್ರೆ ಯಾರ್ಯಾರು ನಿಮ್ ಬ್ಯಾಚ್ ಅನ್ನ ತಗೋಬೇಕಂತಾರೆ, ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ದಲ್ಲಿ ಲಿಂಕ್ ಇದೆ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ವಾಟ್ಸ್ಆಪ್ ಗ್ರೂಪ್ಗೆ ಅವರು ಸೇರ್ಕೊಳ್ಳಿ. ಯಾರು ನನ್ನ ಇಂಗ್ಲಿಷ್ ಕ್ಲಾಸ್ ಅನ್ನ ಪಡಿಬೇಕಂತ ಇಷ್ಟಪಡ್ತಾರೆ, ಅವ್ರು ಅಲ್ಲೇನೆ ಒಂದು ಆಪ್ ಅದ ಲಿಂಕ್ ಇದೆ, ನಮ್ ಸಕ್ಸಸ್ ಅಕಾಡೆಮಿ ಜಮಖಂಡಿದ್ದು. ಆ ಆಪ್ ಅದ ಲಿಂಕ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೀವು ಸಬ್ಸ್ಕ್ರಿಪ್ಷನ್ ತಗೋಬಹುದು. ಸರ್, ಮತ್ತೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಸರ್ ಒಂದೇ ನಿಮಿಷ ಸರ್, ನಿಮ್ಗೆ ಇಂಟರಪ್ಟ್ ಮಾಡ್ತಾ ಇದೀನಿ. ಬಹಳ ಜನರಿಗೆ ನಮ್ಮ ಸಿಲೆಬಸ್ ಬಗ್ಗೆ ಬಹಳ ಜನರಿಗೆ ಅವೇರ್ನೆಸ್ ಇಲ್ಲ. ಆ ಸಿಲೆಬಸ್ ಏನ್ ಓದ್ಬೇಕು ಅಂತ, ಅದಕ್ಕಾಗಿ ಇನ್ನೊಂದು ತರಗತಿಗಳನ್ನು ಮಾಡೋಣ ಸರ್. ಯಾಕಂದ್ರೆ ಬಹಳ ವಿದ್ಯಾರ್ಥಿಗಳಿಗೆ ಅದಕ್ಕೊಂದು ಕನಿಷ್ಠ ಒಂದು ಗಂಟೆ ಟೈಮ್ ಬೇಕಾಗ್ತದೆ. ಪ್ರತಿಯೊಂದು ಲೈನ್ ಅನ್ನು ಕೂಡ ಅವ್ರು ಏನ್ ಓದ್ಬೇಕು, ಹೇಗ್ ಓದ್ಬೇಕು, ಸೋರ್ಸ್ ಏನು ಅನ್ನೋದನ್ನ ಹೇಳ್ಕೊಡೋಣ ಸರ್ ಅದನ್ನ. ಸರ್, ಯಾಕಂದ್ರೆ ಈ ಒಂದು ಇದನ್ನ ಸಮಗ್ರವಾಗಿ ಹೇಳ್ಕೊಡೋದು ಕಷ್ಟ. ಅದಕ್ಕೆ ಇನ್ನೊಂದು ತರಗತಿಗಳನ್ನ ವಿದ್ಯಾರ್ಥಿಗಳೇ, ಸೊ ನಿಮ್ಗೆ ನಾ ಏನ್ ಅಶೂರೆನ್ಸ್ ಕೊಡ್ತಾ ಇದೀನಿ ಅಂದ್ರೆ, ಸೊ ನಾವು 3 ಜನ ಸರ್ಗಳು ಕನ್ನಡ, ಇಂಗ್ಲಿಷ್ ಮತ್ತು GK ಮತ್ತು RDPR ಈ ವಿಷಯಗಳಿಗೆ ಇರತಕ್ಕಂತ ಸಿಲೆಬಸ್ ಅನ್ನ ಒಂದು ದಿನ ಸಿಲೆಬಸ್ ಡಿಸ್ಕಷನ್ ಕ್ಲಾಸ್ ಅಂತಾನೆ ಹಾಕೊಳ್ತೇವೆ ಈ ರೀತಿ. ಓಕೆ, ಅಲ್ಲಿ ನೀವು ಅದನ್ನ ಸಮಗ್ರವಾದಂತ ಮಾಹಿತಿಯನ್ನ ಪಡ್ಕೊಳ್ಬಹುದು. ಏನ್ ಓದ್ಬೇಕು, ಇದಕ್ಕೆ ಎಷ್ಟೆಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಓಕೆ ವಿದ್ಯಾರ್ಥಿಗಳೇ. ಎಸ್ ಸರ್, ಮತ್ತೆ ಎಸ್ ಸರ್, ಕಂಟಿನ್ಯೂ. ಹಾ ಸರ್, ಹೇಳಿ ಸರ್. ಧ್ವನಿ ಬ್ರೇಕ್ ಆಯ್ತು ನಿಮ್ದು. ಹಾ ಸರ್, ಈಗ ಕೇಳ್ತಾ ಇದನಾ? ಹಾ, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಹಾ ಸರ್, ಹೇಳಿ. ಕೇಳ್ತಾ ಇದೆ ಸರ್, ಮಾತಾಡಿ ಸರ್. ಹಾ, ಸೊ ಒಟ್ಟಾರೆ ವಿದ್ಯಾರ್ಥಿಗಳೇ, ಕಂಪ್ಯೂಟರ್ ಕ್ಲಾಸು, ಮೆಂಟಲ್ ಅಬಿಲಿಟಿ ಮತ್ತು ಇಂಗ್ಲಿಷ್ ನಾನ್ ತಗೊಂತಿರ್ತೀನಿ ನಮ್ಮ ಅಕಾಡೆಮಿದಲ್ಲಿ. ಸೊ ಅದೇ ರೀತಿಯಾಗಿ ಕೇವಲ ಇಂಗ್ಲಿಷ್ ಯಾರು ಬೇಕಾಗಿದೆ ಅವ್ರು ಇಂಗ್ಲಿಷ್ ಅನ್ನ ತಗೋಬಹುದು. ಯಾರಿಗೆ ಇಂಗ್ಲಿಷು, ಕಂಪ್ಯೂಟರ್, ಮೆಂಟಲ್ ಅಬಿಲಿಟಿ ಬೇಕಾಗಿದೆ ಅವ್ರು ಅದನ್ನ ತಗೋಬಹುದು. ಸೊ ದಿಸ್ ಆಲ್ ಅಬೌಟ್ ಮೈ ಸೈಡ್, ಮೈ ಡಿಯರ್ ಸಕ್ಸಸ್ ಅಕಾಡೆಮಿ ಜಮಖಂಡಿ. ಥ್ಯಾಂಕ್ ಯು ಸರ್. ಇನ್ನೊಂದು ಮ್ಯಾಗಜಿನ್ ಗಳ ಬಗ್ಗೆ ಕೇಳ್ತಾ ಇದ್ರೆ, ಯಾವ ಮ್ಯಾಗಜಿನ್ ಓದ್ಬೇಕು ಅಂತ. ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಪ್ರಜಾವಾಣಿ ಪೇಪರ್ ನ ಓದ್ರಿ ಒಂದನೇದಾಗಿ.
ಎರಡನೇದ್ದು ಕರ್ನಾಟಕ ವಿಕಾಸ ಪತ್ರಿಕೆ ಅಂತ ಮ್ಯಾಗಝಿನ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಅದನ್ನ ನಾನು ಗ್ರೂಪ್ ಅಲ್ಲಿ ಫ್ರೀ ಆಗಿನೇ ಹಾಕಿದ್ದೀನಿ, ಅಂದ್ರೆ ಸರ್ಕಾರದ ಈ ಸಾಫ್ಟ್ ಕಾಪಿ ಸಿಗುತ್ತೆ, ಅದನ್ನ ನಿಮ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ತೀನಿ. ಓಕೆ, ಸೊ ಯಾರು ನಮ್ಮ ನೈಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿದ್ರೆ ಅವರೆಲ್ಲರಿಗೂ ಕೂಡ ಕಳೆದ 1 ವರ್ಷದ್ದು ಮತ್ತು ಈ ವರ್ಷದ 6 ಮ್ಯಾಗಝಿನ್ ಗಳೇನಿದಾವೆ ಅದ್ರ PDF ಅನ್ನ ಹಾಕಿದ್ದೀನಿ. ಇದು ತುಂಬಾ ಮಾಹಿತಿಯನ್ನು ಹೊಂದಿದೆ. ಆ ಮಾಹಿತಿಯೂ ಕೂಡ ನಮ್ಮ ಬುಕ್ ಅಲ್ಲೂ ಸಿಗುತ್ತೆ. ಅಂದ್ರೆ ಅದರಲ್ಲಿ ಮಹತ್ವವಾಗಿರ್ತಕ್ಕಂಥ ಅಂಶಗಳನ್ನ ನಮ್ಮ ಬುಕ್ ಅಲ್ಲೂ ಕೂಡ ಅಳವಡಿಸ್ಕೊಳ್ತಾ ಇದ್ದೀನಿ. ಅದು ನಿಮ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಇದನ್ ಬಿಟ್ರೆ ಬೇರೆ ಯಾವ ಮ್ಯಾಗಝಿನ್ಗೂ ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಪೇಪರ್ನ ಚೆನ್ನಾಗಿ ಓದ್ರಿ. ಓಕೆ ಸರ್, ಈಗ ಕನ್ನಡ ಇಂಗ್ಲಿಷ್ಗೆ ಏನಾದ್ರೂ ಅವರು ಪೇಪರ್ ಓದೋದ್ರ ಮೂಲಕ ಅವರ ಭಾಷಾ ಜ್ಞಾನವನ್ನು ಸುಧಾರಣೆ ಮಾಡ್ಕೋಬಹುದಾ? ಕನ್ನಡ ಸರ್ ಇದ್ದಾರೆ, ಇಲ್ಲಿ ಇಂಗ್ಲಿಷ್ ಡೆಫಿನೆಟ್ಲಿ ಸರ್. ನಾನು ಇಂಗ್ಲಿಷ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಡೈಲಿ ನ್ಯೂಸ್ ಪೇಪರ್ ನ ರೀಡಿಂಗ್ ಮಾಡಬೇಕು, 6th ಡಿಗ್ರಿ ವರೆಗಿನ ಎಲ್ಲಾ ಪುಸ್ತಕಗಳನ್ನ ಓದ್ತಿರ್ಬೇಕು. ಅದಷ್ಟೇ ಅಲ್ಲದೆ ಆ ಪುಸ್ತಕದಲ್ಲಿ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಬಂದಂತಹ ಕಠಿಣ ಶಬ್ದಗಳನ್ನ ಒಂದೇ ಕಡೆ ಮಾಡಿ ಚೆನ್ನಾಗಿ ಓದ್ತಾ ಹೋದ್ರೆ ಡೆಫಿನೆಟ್ಲಿ ಆಗಿ ಹೇಳ್ತಾ ಇದ್ದೀನಿ, ಅವರು ತುಂಬಾ ಉತ್ತಮವಾದಂತಹ ಅಂಕಗಳನ್ನ ಪಡಿಬಹುದು ಸರ್. ಓಕೆ ಸರ್. ಸರ್, ನನ್ನ ಕಡೆಯಿಂದ ಹುಡುಗರು ಪೇಪರ್ ಓದೋದಂದ್ರೆ 10 ರಿಂದ 15 ನಿಮಿಷ ಓದ್ ಮುಗಿಸ್ಬಿಡ್ತಾರೆ ಸರ್ ಪೇಪರ್. ಅವ್ರಿಗೆ ಏನ್ ಓದ್ಬೇಕು ಅಂತ ಗೊತ್ತಿರೋದಿಲ್ಲ. ಏನ್ ಒಂದ್ ಪೇಪರ್ ಓದ್ಬೇಕಾದ್ರೆ 3 ರಿಂದ 4 ಕ್ಲಾಸ್ ಅಂತಿದೆ ಸರ್. ಪ್ರತಿಯೊಂದು ಅಕ್ಷರದಲ್ಲೂ ಪ್ರಜಾವಾಣಿಯಲ್ಲಿ ತಪ್ಪಿದೆ ಸರ್, ಪೀಕ್ ಆಗ್ತಾ ಇದೆ. ಕಾರಣ ಏನಂತಂದ್ರೆ ಓದುವಾಗ ನಾವು ಗಮನ ಬಿಟ್ಟು ಓದಿದ್ದೆ ಆದ್ರೆ ಯಾವ ರೀತಿ ತಪ್ಪಿದೆ ಅಥವಾ ಸರಿ ಇದೆ ಅನ್ನೋದನ್ನ ನಾವು ಸರಿ ಮಾಡ್ಕೋಬಹುದು ಸರ್. ಜೊತೆಗೆ ದಿನ ನಾವು ಏನಾದ್ರು ಕನ್ನಡ ಓದಿದ್ದೆ ಆದ್ರೆ ನಮ್ಮ ಪದದೋಷ ಅನ್ನೋದೇ ಸಮಸ್ಯೆ ಕಡಿಮೆ ಆಗ್ಕೊಂಡು ಸರ್ ಆಟೋಮೆಟಿಕ್ಲಿ. ಆ ಸಮಸ್ಯೆನ ದೂರ ಮಾಡ್ಕೋಬೇಕಾದ್ರೆ ದಿನಾಲು ಪ್ರಜಾವಾಣಿ ಪೇಪರ್ ಓದ್ಲೇಬೇಕು. ಪ್ರಜಾವಾಣಿ ಓದಿದ್ರೆ ನಾವು ಯಾವ್ದೇ ರೀತಿ ಹುಡುಗರು ಹೇಳ್ತಾ ಇದ್ರು ಸರ್ ಸಿಲೆಬಸ್ ಏನಿದೆ, ಸಿಲೆಬಸ್ ಬೇಕಿಲ್ಲ ಸರ್ ಅಂತ ಹೇಳಿ. ನಮ್ಮ ಹುಡುಗರು ಸಿಲೆಬಸ್ ನೋಡೋದಿಲ್ಲ ಸರ್, ಬರೀ ಸ್ಟಾರ್ಟ್ ಮಾಡ್ತಾರೆ PDF ಅಂದ್ರೆ PDF ಕನ್ನಡ ಸಂಬಂಧಪಟ್ಟ ಸಿಲೆಬಸ್ ಗ್ರಾಮರ್ ಓದ್ಬೇಕು, 20 ರಿಂದ 22 ಟಾಪಿಕ್ ಇದೆ ಸರ್. 30 ತಗೋಬೋದು ಸರ್. ಯಾಕಂತಂದ್ರೆ ಹಿಂದೆ 2014 ಕನ್ನಡ ಪೇಪರ್ ಮಾಡಿದಾಗ 22 ಟಾಪಿಕ್ ಮೇಲೆ ಅಷ್ಟು ಆ ರೀತಿ ಆ ಟಾಪಿಕ್ ಗಳನ್ನ ಕವರ್ ಮಾಡಿದ್ರೆ ಅವರು 100% 30 ನನ್ನ ಅಭಿಪ್ರಾಯ ಸರ್. ಓಕೆ ಸರ್. ಓಕೆ ಸರ್. ಸರ್, ಇಲ್ಲಿ ಇನ್ನೂ ಒಂದಿಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ದಾರೆ. ಏನಪ್ಪಾ ಅಂತಂದ್ರೆ, ಸರ್ ನಿಮ್ಮ ರಮೇಶ್ ಕುಮಾರ್ ಸರ್ದು ಅನ್ಅಕಾಡೆಮಿ ಕ್ಲಾಸಸ್ ಗಳಿದೆ, ಅದನ್ನ ನೋಡ್ಕೊಂಡ್ರೆ ಸಾಕ ಅಂತ. ಯಾರು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿದ್ರಿ ಆಲ್ರೆಡಿ ಸರ್ ಕ್ಲಾಸ್ಗಳಿದ್ರೆ ಅದನ್ನ ಅಟೆಂಡ್ ಮಾಡ್ರಿ, ನೋಡ್ರಿ. ಓಕೆ, ಅದು ತುಂಬಾ ಚೆನ್ನಾಗಿರ್ತಕ್ಕಂಥ ವಿಡಿಯೋಗಳಿದಾವೆ ಅನ್ಅಕಾಡೆಮಿಲೂ ಕೂಡ. ಮತ್ತೆ ಸಕ್ಸಸ್ ಅಕಾಡೆಮಿಲಿ ಅದಕ್ಕೆ ಅಮೆಂಡ್ಮೆಂಟ್ ಸಿಗುತ್ತೆ, ಅಂದ್ರೆ ಏನ್ ಹೆಚ್ಚುವರಿ ಮಾಹಿತಿ ಇದೆಯಲ್ಲ ಆ ಮಾಹಿತಿ ನಿಮಗೆ ಸಕ್ಸಸ್ ಅಕಾಡೆಮಿಲಿ ಸಿಗುತ್ತೆ. ಎರಡನೇದು. ನೆಕ್ಸ್ಟ್ ಸರ್, ಇನ್ನೊಂದು ಏನ್ ಕೇಳ್ತಿದಾರೆ ಅಂದ್ರೆ ಕಟ್ ಆಫ್ ಕೇಳ್ತಿದಾರೆ ಸರ್. ಇಲ್ಲಿ ಯಾವುದೇ ರೀತಿಯ ಕಟ್ ಆಫ್ ಅಂತ ಇರೋದಿಲ್ಲ. ಇಷ್ಟು ತಗೊಂಡ್ರೆ ನಿಮ್ಗೆ PDO ಸಿಗುತ್ತೆ, ಇಷ್ಟು ತಗೊಂಡ್ರೆ ಗ್ರೇಡ್ 1 ಸೆಕ್ರೆಟರಿ ಸಿಗುತ್ತೆ ಅಂತ ಇರೋದಿಲ್ಲ ವಿದ್ಯಾರ್ಥಿಗಳೇ. ಯಾಕಂದ್ರೆ ಅಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟಿರುತ್ತೆ. ಇಲ್ಲಿ ಏನಾಗಿತ್ತು, ಕಳೆದ ಬಾರಿ ಜಿಲ್ಲಾವಾರು ನೇಮಕಾತಿ ಇರ್ತಿತ್ತು. ಓಕೆ, ಕಂಟ್ರೋಲಿಂಗ್ ಅಥಾರಿಟಿ ವಾಸ್ ಡಿಸ್ಟ್ರಿಕ್ಟ್ ಜಿಲ್ಲಾ ಪಂಚಾಯತ್ ZP CEO. ಓಕೆ, ಜಿಲ್ಲಾ ಪಂಚಾಯತ್ CEO ಏನಿರ್ತದಲ್ಲ ಅವರೇ ಕಂಟ್ರೋಲಿಂಗ್ ಅಥಾರಿಟಿ, ನೇಮಕಾತಿ ಪ್ರಾಧಿಕಾರ ಅವರೇ ಆಗಿರ್ತಿದ್ರು. ಬಟ್ ಈಗ ಈ ಒಂದು ಪ್ರಕ್ರಿಯೆ ಚೇಂಜ್ ಆಗಿದೆ. ಈಗ PDOಗಳನ್ನ ರಾಜ್ಯದ ಯಾವುದೇ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಬಹುದು ವಿದ್ಯಾರ್ಥಿಗಳೇ. ಯು ಆರ್ ಲೈಕ್ ಎ KAS ಆಫೀಸರ್, ಯು ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಎನಿವೇರ್ ಇನ್ ಕರ್ನಾಟಕ. ಗೊತ್ತಿರಲಿ ನಿಮಗೆ. ಸೊ ನಿಮ್ಮ ಕಂಟ್ರೋಲಿಂಗ್ ಅಥಾರಿಟಿ ಕಮಿಷನರೇಟ್ ಆಯ್ತು ಈಗ. ಓಕೆ, ಸೊ ಮೊದ್ಲಿನ ತರ ಪ್ರತಿ ಜಿಲ್ಲೆಯ ವೈಸು ನೇಮಕಾತಿ ಅಥವಾ ಕಟ್ ಆಫ್ ಸಿಗೋದಿಲ್ಲ. ರಾಜ್ಯದಾದ್ಯಂತ ಕಳೆದ ಬಾರಿ 330ರಷ್ಟು ಸ್ಕೋರ್ ಅನ್ನ ಮಾಡಿದಾರೆ ವಿದ್ಯಾರ್ಥಿಗಳೇ, 330. ಓಕೆ, ಸೊ 290ರಿಂದ ಮೇಲ್ಪಟ್ಟು ಯಾರು ಮಾಡಿದ್ರು ಅವ್ರಿಗೆಲ್ಲ ಪೋಸ್ಟ್ ಸಿಕ್ಕಿದೆ, PDO ಅಥವಾ ಗ್ರೇಡ್ 1 ಸೆಕ್ರೆಟರಿ ಪೋಸ್ಟ್ ಸಿಕ್ಕಿದೆ. ಓಕೆ, ಈಗ ನಿಮ್ಗೆಲ್ಲ ನಾನು ಹೇಳ್ತಾ ಇರೋದೇನಪ್ಪಾ ಅಂದ್ರೆ 350 ಟಾರ್ಗೆಟ್ ಇಟ್ಕೊಡ್ರಿ. ಓಕೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಸುಮಾರು 8 ರಿಂದ 10 ಲಕ್ಷ ವಿದ್ಯಾರ್ಥಿಗಳು ಇದಕ್ಕೆ ತಯಾರಿ ನಡೆಸಬಹುದು. ಓಕೆ, 8 ರಿಂದ 10 ಲಕ್ಷ ವಿದ್ಯಾರ್ಥಿಗಳು ತಯಾರಿ ನಡೆಸಬಹುದು. ಸೊ ಸುಮಾರು 335ರಷ್ಟು PDO ಹುದ್ದೆಗಳು ಪ್ಲಸ್ 600 ಪ್ಲಸ್ ಗ್ರೇಡ್ 1 ಸೆಕ್ರೆಟರಿ ಹುದ್ದೆಗಳು ಇರೋದ್ರಿಂದ ನಿಮಗೆ ಒಳ್ಳೆ ಸುವರ್ಣ ಅವಕಾಶ ಇದು. ರೈಟ್, ಅದಕ್ಕಾಗಿ 350ನ ಟಾರ್ಗೆಟ್ ಇಟ್ಕೊಡ್ರಿ. ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಕೆಲಸ ಮಾಡುವ ಅವಕಾಶಕ್ಕೆ ರೆಡಿ ಆಗಿರ್ರಿ. ನಾನು ನಮ್ಮ ಜಿಲ್ಲೆಯಲ್ಲೇ ವರ್ಕ್ ಮಾಡ್ತೀನಿ, ಇಲ್ಲ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತೀನಿ ಅನ್ನೋಕೆ ಅವಕಾಶ ಇಲ್ಲ. ಈಗ ನಿಮ್ಮ ಸ್ಕೋರ್ ಚೆನ್ನಾಗಿದ್ರೆ ಯಾವ್ದಾದ್ರು ಜಿಲ್ಲೆಗೆ ನೀವು ತಗೊಳ್ಬಹುದು. ಓಕೆ, ಕೌನ್ಸಿಲಿಂಗ್ ಮಾಡ್ತಾನೆ. ನಿಮ್ಮ ಸ್ಕೋರಿನ ಆಧಾರದ ಮೇಲೆ ನಿಮಗೆ ಯಾವ ಜಿಲ್ಲೆಗಾದ್ರೂ ನಿಮ್ಗೆ ಅವಕಾಶ ಸಿಗ್ಬಹುದು. ಅರ್ಥ ಆಯ್ತಾ ಇಲ್ಲಿ? ಸೊ ಅದಕ್ಕೆ ಕಟ್ ಆಫ್ ಅಂತ ಯಾವುದೇ ರೀತಿ ಇರೋದಿಲ್ಲ. ನಾನ್ ನಿಮ್ಗೆ ಕೊಡ್ತಾ ಇರೋದು ಟಾರ್ಗೆಟ್, ನಿಮ್ಮ ಗುರಿ ಏನಿರ್ಬೇಕಂದ್ರೆ 350, 2 ಪೇಪರ್ 400ಕ್ಕೆ ನೀವು 350ನ ಸ್ಕೋರ್ ಮಾಡುವ ಗುರಿಯನ್ನ ಇಟ್ಕೊಂಡು ಅಧ್ಯಯನ ಮಾಡ್ರಿ ವಿದ್ಯಾರ್ಥಿಗಳೇ. ಅರ್ಥ ಆಯ್ತ್ರಿ?
ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕೆಲವು ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇದ್ದಾರೆ, ಸರ್ ಅನ್ ಅಕಾಡೆಮಿದಲ್ಲಿರುವಂತ ಕ್ಲಾಸ್ ಅನ್ನ ನಾವು ನೋಡಿದ್ರೆ ಸಾಕು ಅಂತ ಕೇಳ್ತಾರೆ ಇಂಗ್ಲಿಷ್ಗೋಸ್ಕರ. ನಾನು ಅವ್ರಿಗೆ ಏನ್ ಹೇಳ್ಬೇಕಂತ ಇಷ್ಟಪಡ್ತೇನೆ ಅಂತಂದ್ರೆ, ವಿದ್ಯಾರ್ಥಿಗಳೇ ನೀವು ಅಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ನೀವು ಅಲ್ಲೇ ನೋಡ್ಕೊಳ್ಳಿ, ಬೇಡ ಅನ್ನಲ್ಲ. ಆದ್ರೆ ಒಂದ್ ವಿಷಯ ಏನಂತಂದ್ರೆ, ಯಾವುದೇ ಒಂದರಲ್ಲಿ ನಾವು ಕೆಲಸ ಮಾಡಿದೀವಪ್ಪ ಅಂತಂದ್ರೆ ಅಲ್ಲಿ ಒಂದು ಸೀಮಿತವಾದಂತ ಕ್ಲಾಸಸ್ಗಳು ಇರ್ತಾವ. ಬಟ್ ನನ್ನ ವೇದಿಕೆ ಅಂತ ನೀವು ಬಂದ್ರೆ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮೌನೇಶ್ ಅಂತ ಒಂದು ವಿದ್ಯಾರ್ಥಿ ಇದ್ದಾರೆ, ಅವ್ರೇನಂತಾರೆ, ಸರ್ ನನಗೆ ಇದೊಂದು ಟಾಪಿಕ್ ಸ್ವಲ್ಪ ತಿಳಿತಾ ಇಲ್ಲ, ಅದ್ ಇನ್ನೊಂದ್ಸಲ ಕ್ಲಾಸ್ ಮಾಡಿ. ಅವಾಗ ನಾನು ಇನ್ನೊಂದ್ಸಲ ಕ್ಲಾಸ್ ಮಾಡಿರ್ತೇನೆ. ಅಂದ್ರೆ ಇತರ ಅರ್ಥ, ನನ್ನದೇ ವೇದಿಕೆ ಇದ್ರೆ ನಾನು ಅದಕ್ಕೆ ಲಿಮಿಟೇಷನ್ ಇಟ್ಟಿರಂಗಿಲ್ಲ, ಅದಕ್ಕೆ ಇಷ್ಟೇ ಕ್ಲಾಸ್ ಅಂತ ಇರಂಗಿಲ್ಲ, ಅದಕ್ಕಿಂತ ಹೆಚ್ಚಿನ ಕ್ಲಾಸಸ್ಗಳನ್ನು ಕೂಡ ಮಾಡಬಹುದು. ಪರ್ಸನಲ್ ಆಗಿ ಅವರು ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಒಂದ್ ಸ್ವಲ್ಪ ಡೌಟ್ ಕೇಳಿದ್ರು ಕೂಡ ಅದಕ್ಕೆ ಇನ್ನೊಂದು ಕ್ಲಾಸ್ ಅನ್ನ ಮಾಡಬಹುದು. ಆದ್ರೆ ಅಲ್ಲಿ ಆ ತರ ಆಗಿರುವುದಿಲ್ಲ. ಸೊ ಹೀಗಾಗಿ ಯಾರಲ್ಲಿ ಈಗಾಗಲೇ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ, ಅಲ್ಲಿ ಇದ್ದಾರೆ, ಅವ್ರು ಅಲ್ಲೇ ನೋಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ, ಇನ್ನೂ ಹೆಚ್ಚಿನದಾಗಿ ನಾವು ಕಲ್ಕೋಬೇಕಂತ ಇಷ್ಟ ಯಾರು ಪಡ್ತಾರೆ ಅವರು ಸಕ್ಸಸ್ ಅಕಾಡೆಮಿ ಜಮಖಂಡಿದಲ್ಲಿ ಇಂಗ್ಲಿಷ್, ಕಂಪ್ಯೂಟರ್, ಮೆಂಟಲ್ ಅಬಿಲಿಟಿ 3 ಕೂಡಿ ಒಂದು ಕೋರ್ಸ್ ಇದೆ, 1999. ಇಲ್ಲ ಅಂದ್ರೆ ಬೇರೆ ಇಂಗ್ಲಿಷ್ ಅಂತ ಬಂದ್ರೆ 1499 ಅಂತ ಇದೆ. ಇವತ್ತೇ ಅಂದ್ರೆ ಇವತ್ತಿನಿಂದ 5ನೇ ತಾರೀಕಿನಿಂದ 10ನೇ ತಾರೀಕದವರೆಗೆ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ PDO 5 ಅನ್ನು ಕೋಡ್ ಅನ್ನ ಯೂಸ್ ಮಾಡಿದ್ರೆ ಅವರಿಗೆ 5% ಡಿಸ್ಕೌಂಟ್ ಸಿಗುತ್ತೆ. NICE NICE 10 ಅಂತ ಮಾಡಿದ್ರೆ 10% ಡಿಸ್ಕೌಂಟ್ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಸರ್. ಸರ್ ಮತ್ತೆ ವಿದ್ಯಾರ್ಥಿ ಸಿಲೆಬಸ್ ಮೇಲೆ ಡಿಸ್ಕಷನ್ ಮಾಡಿ ಅಂತ ಹೇಳ್ತಿದ್ದಾರೆ ಸರ್. ಇನ್ನೊಂದ್ ದಿನ ಈ ಒಂದು ಸಿಲೆಬಸ್ ಡಿಸ್ಕಷನ್ ಇಟ್ಕೊಳ್ಳೋಣ ಸರ್. ಸೊ ಯಾಕಂದ್ರೆ ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್. ಅವ್ರ ಮನೆಯಲ್ಲೇ ಓದ್ಕೊಳ್ಳುವಂತವ್ರಿಗೆ, ಗೃಹಿಣಿಯರಿಗೆ ಅಥವಾ ವರ್ಕಿಂಗ್ ಅಲ್ಲಿ ಇರೋರಿಗೆ ಈ ನಮ್ಮ ಆನ್ಲೈನ್ ಕ್ಲಾಸ್ ಅನ್ನ ಬರ್ಬೋದು, ಇಲ್ಲಪ್ಪ ಅದು ಬರಕ್ ಆಗಲ್ಲ ಅನ್ನೋರ್ಗೆ ಒಂದು ಸಿಲೆಬಸ್ ಅನ್ನ ಸಮಗ್ರವಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡೋಣ. ಅವ್ರಿಗೆ ಪ್ರತಿಯೊಂದು ಪಾಯಿಂಟ್ ಯಾವ ಇದಕ್ಕೆ ಏನೋ ಯಾವ ಒಂದು ಪಾರ್ಟ್ ಗೆ ಏನ್ ಓದ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸ್ಕೊಡೋಣ ಸರ್. ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ಅದಕ್ಕಾಗಿ ಕಾಯ್ತಾ ಇದಾರೆ. ವಿದ್ಯಾರ್ಥಿಗಳೇ, ಸೊ ನಿಮಗೆ ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ, ಇನ್ನೊಂದು ಇದೇ ವಾರದಲ್ಲಿ ಇನ್ನೊಂದು ಈ ತರ ಒಂದು ಕ್ಲಾಸ್ ಅನ್ನ ಶೆಡ್ಯೂಲ್ ಮಾಡ್ಕೊಂಡು ಅಲ್ಲಿ ನಿಮಗೆ ಇಡೀ ಒಂದು ಸಿಲೆಬಸ್ ಅನ್ನ ಸಮಗ್ರವಾಗಿ ಹೇಳ್ಕೊಟ್ಟು ಅದಕ್ಕೆ ಏನ್ ಸೋರ್ಸ್ ಓದ್ಬೇಕು, ನಿಮ್ಮಲ್ಲಿ ಇರ್ತಕ್ಕಂತ ಸೋರ್ಸ್ ಗಳನ್ನ ನೀವು ಹೇಗೆ ಬಳಸ್ಕೊಳ್ಬೇಕು ಅದಕ್ಕೆ ವ್ಯವಸ್ಥಿತವಾಗಿ ಅನ್ನೋದನ್ನ ಕಲಿಸ್ಕೊಡ್ತೇವೆ ವಿದ್ಯಾರ್ಥಿಗಳೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಮತ್ತೇನಾದ್ರು ಹೇಳ್ಬೋದಾ ವಿದ್ಯಾರ್ಥಿಗಳಿಗೆ? ಸರ್ ಅವರೆಲ್ಲಾ ಕ್ವಶನ್ ಕಂಪ್ಲೀಟ್ ಆಗಿದೆ. ಸೊ ಆಲ್ಮೋಸ್ಟ್ ಆಲ್. ಸೊ ನೋಡಿ, ಕನ್ನಡದು ಕ್ಲಾಸ್ ಇರುತ್ತೆ, ಕನ್ನಡ ಕ್ಲಾಸು ಇರುತ್ತೆ, ಇಂಗ್ಲಿಷ್ ಕ್ಲಾಸು ಇರುತ್ತೆ, ವಿತ್ RDPR ಇರುತ್ತೆ. ಸೊ ಯಾವ ತರ ಏನು ಅನ್ನೋದ್ರ ಬಗ್ಗೆ ಅವ್ರು ಕಾಲ್ ಮಾಡ್ಕೊಂಡು. ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸರ್. ಸರ್ ವಾಯ್ಸ್ ಮ್ಯೂಟ್ ಆಗಿದೆ ಅನ್ಸುತ್ತೆ ನಿಮ್ಮದು. ಎಸ್, ನೋ, ಇಟ್ಸ್ ಓಕೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಸರ್ ಮ್ಯೂಟ್ ಆಗಿದೆ ಅನ್ಸುತ್ತೆ ನಿಮ್ಮದು. ಸರ್ ಓವರ್ ಟು ಯು. ಸೊ ಎಂಡ್ ಆಯ್ತು ಸರ್ ನನ್ನ ಕಡೆಯಿಂದ. ಓಕೆ ಸರ್, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಓಕೆ, ಡೆಫಿನೆಟ್ಲಿ ನಿಮ್ಮನ್ನ PDO ಮಾಡುವ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ನಿಮ್ ಜೊತೆಗಿರ್ತೀವಿ. ಓಕೆ, ಲೆಟ್ ಅಸ್ ವರ್ಕ್ ಟುಗೆದರ್. ಓಕೆ, ಸೊ ಕನ್ನಡಕ್ಕೆ ವಿದ್ಯಾರ್ಥಿಗಳೇ, ಕನ್ನಡಕ್ಕೆ ನಿಮಗೆ ಕನ್ನಡ ಇಂಗ್ಲಿಷ್ಗೆ ಇದು ಮಾಡಿದ್ರಲ್ಲ, ನಮ್ಮ ನೈಸ್ ಅಕಾಡೆಮಿಯಲ್ಲೇನೆ ಕನ್ನಡ ಸರ್ದು ಕೂಡ ತರಗತಿಗಳು ಬರ್ತವೆ. ಓಕೆ, ಸೊ ನೀವು ಕನ್ನಡಕ್ಕಾಗಿ ನಾನು ಅದನ್ನ ಇನ್ನೇನು 2-3 ದಿನದಲ್ಲಿ ನಮ್ಮ ಆಪ್ ಅನ್ನ ಲಾಂಚ್ ಮಾಡಿ ಕನ್ನಡ ಕೋರ್ಸು, ಇಂಗ್ಲಿಷ್ ಕೋರ್ಸ್ ಬೇಕಂದ್ರೆ ಇಂಗ್ಲಿಷ್ ಕೋರ್ಸು, ಜೊತೆಗೆ PDO ಕೋರ್ಸು, GK ಕೋರ್ಸು, ಸೊ ಇವೆಲ್ಲವನ್ನು ಕೂಡ ಲಾಂಚ್ ಮಾಡಿ ನಿಮಗೆ ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ಸೊ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ತರಗತಿಗಳನ್ನ ಜಾಯ್ನ್ ಆಗ್ಬೋದು. ತರಗತಿಗಳು ಒಂದು ನಿಗದಿತ ಡೇಟ್ ಇಂದ ಸ್ಟಾರ್ಟ್ ಆಗ್ತವೆ, ಅಲ್ಲಿವರೆಗೂ ನೀವು ಜಾಯ್ನ್ ಆಗ್ಬೋದು. ಓಕೆ, ನಮ್ಮ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ನಮ್ಮ ತರಗತಿಗಳಿಗೆ ಜಾಯ್ನ್ ಆಗ್ಬೋದು ವಿದ್ಯಾರ್ಥಿಗಳೇ. ಓಕೆ, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.